ಕಲ್ಯಾಣಿ ತಾಳಿ ಕಟ್ಟಾಗೋಯ್ತಲ್ಲ, ಇನ್ನು ಮೇಲೆ ನೀನು ಧೈರ್ಯವಾಗಿ ನನ್ನ ಹತ್ರ ಮಾತಾಡಬಹುದು. ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಪ್ಪ. ಏನಾಗಿತ್ತು? ಆ ಗಂಟೆ ಯಾಕೆ ಹಬ್ಬಿಸ್ದೆ? ಅದು ಗಂಡ ಹೆಂಡತಿರ ಸಂಬಂಧಯ? ಗಂಡ ಹೆಂಡತಿರ ಸಂಬಂಧ ಈ ಗಂಟನಲ್ಲಿಲ್ಲ. ಇಷ್ಟು ಜನಗಳೆದ್ರಲ್ಲಿ ಅಸಹ್ಯ ಮೇಲೆ ಕೂತು ತಾಳಿ ಕಟ್ಸಾಗಿದೆ. ಇನ್ನು ಪ್ರತ್ಯಕ್ಷ ಬ್ರಹ್ಮನೇ ಬಂದು ಈ ಮದುವೆ ಸುಳ್ಳು ಅಂದ್ರೆ ಯಾರು ಒಪ್ಪಲ್ಲ. ರಾಮಕೃಷ್ಣ, ನಮ್ಮಿಬ್ಬರ ಸ್ನೇಹದ ಕುರಿತಾಗಿ ನಿನ್ನ ಮಗಳನ್ನ ನನ್ನ ಮನೆ ಸೊಸೆಯಾಗಿ ತಗೋತೀನಿ ಅಂತ ನಿನಗೆ ಮಾತು ಕೊಟ್ಟೆ. ನನ್ನ ಮಾತು ನಾನು ಉಳಿಸಿದ್ದೀನಿ, ನಿನ್ನ ಮಾತು ನೀನು ಉಳಿಸ್ಕೊ. ನನ್ನ ಮಾತೆ? ಯಾವ ವಿಷಯ ಹೇಳ್ತಿದೀಯ? ರಾಮಕೃಷ್ಣಯ್ಯ, ಪರವಾಗಿಲ್ಲ ಕಣಯ್ಯ, ನೀನ್ ಏನು ಅಂತಿದ್ದೆ ನಾನು? ಮದುವೆ ಆಗ್ತಿದ್ದೇನೆ ಕೊಟ್ಟು ಮಾತನ್ನು ಮರಿತಿದ್ದೆ ನೀನು. ಅವ್ರು ಕೊಟ್ಟು ಮಾತುಗೂ ಈ ಸೆರಗಿನ ಗಂಟಿಗೂ ಏನಪ್ಪಾ ಸಂಬಂಧ? ಬೇಕಾದಷ್ಟಿದೆ ಕಣೋ ರಾಮಕೃಷ್ಣ. ಇದ್ವದ್ ಹಣನೆಲ್ಲ ದಾನ ಧರ್ಮ ಅಂತ ಹಾಳು ಮೂಳು ಮಾಡ್ಬಿಟ್ಟೆ. ನನ್ನ 10,000 ಬೇರೆ ಹಾಳು ಮಾಡಿದೆ. ಏನೋ ಸ್ನೇಹಿತ ಜೊತೆಲಿ ಪಾಲ್ಗಾರ ಅಂತ ನಾನು ಸುಮ್ಮನಿದ್ದೆ. ಇನ್ ನಾನು ಸಹಿಸಲ್ಲ. ನಿನ್ನ 10,000 ರೂಪಾಯಿ ತಂದು ನನ್ನ ಮನೇಲಿ ಯಾವತ್ತು ಕೊಡ್ತೀಯೋ ಆವತ್ತು ನಿನ್ನ ಮಗಳ ತಂದು ನನ್ನ ಮನೇಲಿ ಬಿಡ್ಬೇಕು. ಅಲ್ಲಿವರೆಗೂ ನಿನ್ನ ಮಗಳು ನಿನ್ನ ಮನೇಲೆ ಬಿದ್ದಿರ್ಲಿ. ನಿನ್ನ ಮಗಳು ನನ್ನ ಮನೆ ಹೊಸಲು ತುಳಿಕೊಡು. ಹೊಸಲು ತುಳಿಬೇಡ, ದಾಟ್ಕೊಂಡ್ ಬಂದ್ಬಿಡು ಕಲ್ಯಾಣಿ. ಶಂಕರು, ನಿನಗೆಷ್ಟೋ ಧೈರ್ಯ? ಮದುವೆ ಚಪ್ರದಲ್ಲಿ 100 ಜನ ನೆಂಟರಿಷ್ಟು ಸೇರಿರುವಾಗ ನೀವು ನಡ್ಕೊಳ್ಳೋದು ಹೀಗೆ ಏನ್ರಿ? ನಿಮ್ ಬುದ್ಧಿ ನೋಡಿ ಜನ ಎಲ್ಲ ನಗ್ತಾ ಇದ್ದಾರ್ರಿ. ಕಪಿಲ, ಹೆಂಡತಿ ಗಂಡನೇ ಪ್ರತ್ಯಕ್ಷ ದೇವರು. ದೇವರು ಮಾತ್ರ ಆಕ್ಷೇಪಣೆ ಮಾಡಿದ್ರೆ ನೀನ್ ಸೇರಿಸಾಗಲ್ಲ, ತಿಳ್ಕೊ. ನೀನು ತಿಳ್ಕೊ, ದೇವ್ರೆಲ್ರಿಗೂ ಒಳ್ಳೇದು ಮಾಡ್ತಾನೆ ಹೊರತು ನಿನ್ನ ಪಿಶಾಚ್ ಕೆಲಸ ಮಾಡಲ್ಲ. ಅಪ್ಪನಿಗೆ ಅಯೋಗ್ಯ. ಹಣ ಎಲ್ಲಿ ಹೋಗುತ್ತೆ ನಂಜುಂಡ? ನಾ ತಂದು ಕೊಡ್ತೀನಿ, ನನ್ನ ನಂಬು. ಈ ಹಣಕ್ಕೋಸ್ಕರ ನನ್ನ ಮನೇಲಿ ನಡೀತಿರೋ ಮಂಗಳ ಕಾರ್ಯಗಳಿಗೆ ಅಡ್ಡಿ ಹಾಕ್ಬೇಡ. ಮದುವೆ ದಿವಸ ಹೇಗಾದ್ರೂ ಮಾಡಿ ಹಣ ಸೇರಿಸ್ಕೊಡ್ತಿದ್ದ, ನೀನೇ ಹೇಳಿಲ್ಲ? ಹೌದು, ನಾ ಹೇಳಿದ್ ನಿಜ. ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದ್ರೂ ಒಂದು ಫಲಿಸ್ಲಿಲ್ಲ ನಂಜುಂಡ. ಅದೆಲ್ಲ ನನಗೆ ಬೇಕಿಲ್ಲ. ಮಾತು ಅಂದ್ರೆ ಮಾತು. ಇವಾಗ ಮಾತು ಹೇಳ್ತಾ ಇದ್ದೀನಿ, ಹೇಗಾದ್ರೂ ಮಾಡಿ ಹಣ ತಂದು ಕೊಡು. ಹಣ ಕೊಟ್ಟ ಮೇಲೆ ನಿಷೇಕ ಪ್ರಸ್ತಾವ ಮನೆ ತುಂಬಿಸ್ಕೊಳ್ಳೋದಿಲ್ಲ. ಅಲ್ಲಿವರೆಗೂ ನನ್ನ ಮುಖದರ್ಶನ ಮಾಡ್ಬೇಡ ನೀನು. ನಡೆಯ ಮನೆಗೆ. ಕಲ್ಯಾಣಿ, ನಡೆಯ ಮನೆಗೆ. ಅವಳು ಇಲ್ಲಿರ್ತಾಳೆ, ನೀನ್ ನಡಿ. ಅದು ಯಾಕಪ್ಪ ಸಾಧ್ಯ? ನೀನೇ ಹೇಳಿದೆ ಹೆಂಡತಿ ಗಂಡನ ದೇವ್ರು ಅಂತ. ದೇವ್ರು ಬಿಟ್ಟು ಭಕ್ತಿ ಆಗಿರ್ತಾಳೆ. ಅದಕ್ಕೆ ಪ್ರಸಂಗ ಬೇಡ, ನಡಿ. ನಿಮ್ ಹಣ ತಗೊಂಡವರು ಖರ್ಚು ಮಾಡಿದವರು ನಾವು. ಈ ತಪ್ಪಿಗೋಸ್ಕರ ನಮ್ಮ ಮಕ್ಳ ಕಣ್ಣೀರ್ ಸುರಿಸಬೇಕು. ನೀವೇನಾದ್ರೂ ಶಿಕ್ಷೆ ಕೊಡು ಹಾಗಿದ್ರೆ ನಮ್ಮ ಕೊಡಿ. ಅವ್ರಿಗೆ ಮಾತ್ರ ಅನ್ಯಾಯ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಇದ್ರಲ್ಲಿ ಅನ್ಯಾಯ ಏನ್ ಬಂತಮ್ಮ? ಮದುವೆ ಆಗಿ ಹೆಣ್ಮಗು ಗಂಡನ ಮನೆಗೆ ಹೋಗದೆ ಮನೇಲೆ ಬಿದ್ದಿದ್ರೆ ನಮಗೆ ಹಣ ಕೊಡ್ಬೇಕಿರೋ ಪರಿಜ್ಞಾನ ನಿಮಗಿರುತ್ತೆ. ಅಯ್ಯೋ, ಇಷ್ಟು ದಿನನೇ ತಡ್ಕೊಂಡಿದ್ದೀರಾ, ದಯವಿಟ್ಟು ಇನ್ನು ಸ್ವಲ್ಪ ದಿನ ತಡ್ಕೊಳ್ಳಿ. ಸಾಧ್ಯವಿಲ್ಲ, ನಡೆಯೋ. ನಿನ್ ಕೈ ಮುಗಿತೀನಿ. ಮದುವೆ ಮನೇಲಿ ಎಲ್ಲರನ್ನೂ ಗೋಳಾಡೋಗಿ ಮಾಡ್ಬೇಡುವ. ನೋಡಯ್ಯ, ನಾನು ಯಾವಾಗಲೂ ಒಂದೇ ಮಾತು, ಆದ್ಮೇಲೆ ಮುಗಿದೋಯ್ತು. ಅಯ್ಯೋ, ಅಷ್ಟೊಂದು ನಿಷ್ಠೂರವಾಗಿ ಮಾತಾಡ್ಬೇಡ್ವು. ಬೇಕಾದ್ರೆ ನೀ ಕಾಲಿಗೆ ಬೀಳ್ತೀನಿ ಕಣೋ. ಕಲ್ ಬಂಡೆ ಎಲ್ಲಾದ್ರೂ ಕಷ್ಟ ಕಂಡು ಕರಗತ್ತೇನಪ್ಪ? ಮುಖ್ಯ ಇಂತ ಪಾಷಾಣ ಹೃದಯದವ್ರ ಸಂಬಂಧ ಮಾಡಿದ್ದೆ ನಮ್ ತಪ್ಪು. ನನಗೆ ಹೇಳ್ತಾ ಇದ್ದೇನೆ ಈ ಮಾತು. ಇರ್ಲಿ, ಇದಕ್ಕೆ ಉತ್ತರ ಇವತ್ತು ಕೊಡೋಲ್ಲ, ಟೈಮ್ ಬರ್ಲಿ. ಕಪಿಲ, ನಡೆಯಿಂದ. ಕಪಿಲ, ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಗೊತ್ತು. ದಯವಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡಬೇಡಿ. ನೀವಾದ್ರೂ ದೊಡ್ಡ ಮನಸ್ಸು ಮಾಡಿ. ಇವನೇನು ಹೇಳೋದು? ನಾನು ಹೇಳಿದ್ರೆ ಮುಗಿದ. ನಡೆಯ ಮನೆಗೆ. ಅಮ್ಮ, ಕಲ್ಯಾಣಿ, ಅಳಬೇಡಮ್ಮ, ಅಳಬೇಡ. ನನ್ ಜೀವನಾದ್ರೂ ಒತ್ತೆ ಇಟ್ಟು ಅವ್ರ ಸಾಲ ತೀರ್ಸಿ ಖಂಡಿತ ನಿನ್ನ ಮನೆಗೆ ಸೇರಿಸ್ತೀನಿ. ಸಮಾಧಾನ ತನ್ಕೋ ಕಲ್ಯಾಣಿ, ಸಮಾಧಾನ ತನ್ಕೊಮ್ಮ. ಕಲ್ಯಾಣಿ, ಕಣ್ಣೀರ್ ಬರ್ಸ್ಕೊ. ನನ್ ಜೀವನಾದ್ರೂ ಒತ್ತೆ ಇಟ್ಟು ಅವ್ರ ಸಾಲ ತೀರ್ಸಿ ನಾನ್ ನಿನ್ನ ಮನೆಗೆ ಸೇರಿಸ್ತೀನಿ. ಒಟ್ಟಿಗೆ ಅಷ್ಟೊಂದು ಹಣ ಬರ್ಬೇಕು ಅಂದ್ರೆ ಜಾಸ್ಪಾಟೇ ಆಗ್ಬೇಕು. ನಿಮ್ ಜೀವನವೆಲ್ಲ ಬೇವ್ ಸುರ್ಸ್ ದುಡಿದ್ರು ಅಷ್ಟೊಂದು ಹಣ ಕಣ್ಣಲ್ಲಿ ಕಾಣಕ್ ಸಾಧ್ಯವೇ ಇಲ್ಲ.
ಸ್ಯಾಂಡಲ್ ಸೋಪ್ ಕಾಂಪಿಟೇಷನ್ ಕಣೆ. ಈ ಕೂಪನ್ ಭರ್ತಿ ಮಾಡಿ 25 ಸೋಪ್ ಕವರ್ಸ್ ಕಳ್ಸಿದ್ರೆ ಸಾಕು. ಅದೃಷ್ಟ ಏನಾದ್ರೂ ಓದಿತ್ತು ಫಸ್ಟ್ ಕ್ಲಾಸ್ ಕಾರು, ಬೇಡ ಅಂದ್ರೆ 15,000 ರೂಪಾಯಿ ಕ್ಯಾಶ್. ₹1 ಸರ್, ಮೈಸೂರು ದೇಶದ ಲಾಟ್ರಿ ಇಡ್ರಿ. ₹1 1 ಲಕ್ಷ, ₹1 1 ಲಕ್ಷ ಅದೃಷ್ಟ ಆಪರೇಷನ್ ಮಾಡಿ ಸರ್. ₹1 ಸರ್, ಮೈಸೂರು ಲಾಟ್ರಿ. ರಾಜಾ, ರಾಜಾ, ಥ್ಯಾಂಕ್ ಯು ಸೋ ಮಚ್. ಯುವರ್ ನೇಮ್ ಪ್ಲೀಸ್? ಆನಂದ್. ಥ್ಯಾಂಕ್ ಯು. ಮಿಸ್ಟರ್ ಆನಂದ್, ಇವತ್ತು ನನ್ನ ಮಗು ನುಡಿಸಿ ಬಹಳ ಉಪಕಾರ ಮಾಡಿದ್ರಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋಲ್ಲ. ಬೈ ಹೀಸ್ ಮಿಸ್ಟರ್ ಶಿವಸ್ವಾಮಿ, ನನ್ನ ಫ್ರೆಂಡ್. ಇವರು ನನ್ನ ಮಗಳ ಮದುವೆಗೋಸ್ಕರ ತಾವು ಬಂದೇ ತೀರ್ಬೇಕು ಅಂತ ಬಲಾತ್ಕಾರ ಮಾಡಿದ್ದಕ್ಕೆ ಡೆಲ್ಲಿಯಿಂದ ಅಪರೂಪವಾಗಿ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಅನಾಹುತವಾಗಿದ್ರೆ ನಾವು ಜೀವಂತವಾಗಿರೋವರೆಗೂ ದುಃಖಿಸಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ತಾವು ದೇವರು ಬಂದ ಹಾಗೆ ಬಂದು ನನಗೆ ತುಂಬಾ ಸಹಾಯ ಮಾಡಿದೆ. $10,000. Keep it with you, sir. ನೋ, ಇದು ತಮ್ಮ ಸಾಹಸಕ್ಕಲ್ಲ, ನಮ್ಮ ಮೆಚ್ಚುಗೆಗೋಸ್ಕರ.
ಬಹುಮಾನದ ಆಸೆಗಾಗ್ಲಿ ಅಥವಾ ಯಾರು ಮೆಚ್ಚಿ ಹಣ ಕೊಡ್ತಾರೆ ಅಂತಾಗ್ಲಿ ನಾ ಈ ಕೆಲಸ ಮಾಡ್ಲಿಲ್ಲ. ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ನಮ್ಮಪ್ಪ ನನಗೆ ಕಲ್ಸಿದ ಪಾಠ. ನನಗೇನಾದ್ರೂ ಅಷ್ಟು ಸಹಾಯ ಮಾಡ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಎಲ್ಲಾದ್ರೂ ಒಂದು ಒಳ್ಳೆ ಕೆಲಸ ಕೊಡ್ಸಿ ಸರ್. ಮಿಸ್ಟರ್ ಆನಂದ್, ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್? MA. MA? ಎಸ್ ಸರ್. MA ಓದಿ ನಿರುದ್ಯೋಗಿ ಆಗಿದೆಯಾ? ಏನ್ ಮಾಡ್ಲಿ ಸರ್? ಕಮಿಷನರ್ ಸಾಹೇಬ್ರೆ, ಇಂಥ ಧೈರ್ಯಶಾಲಿ ಸಾಹಸಿನ ತಮ್ಮ ಡಿಪಾರ್ಟ್ಮೆಂಟ್ ಯಾಕೆ ತಗೋಬಾರ್ದು? ಐ ವಿಲ್ ಡೂ ಮೈ ಬೆಸ್ಟ್. ಮಿಸ್ಟರ್ ಆನಂದ್, ಬರೀ ಹೋಗೋಣ. ರಜಾ ಬರಜ. ಆನಂದ್ ಆನಂದ್, ಇಲ್ಲೇ ಇದೀನು. ಓ ಇಲ್ಲೇ ಇದೆಯೋ? ತುಂಬಾ ಸಂತೋಷ. ಪೇಪರ್ ನೋಡಿದ್ಯಾ? ನಗರದಲ್ಲಿ ಶಿಶುವಿನ ಅಪಹರಣ, ತರುಣ ಆನಂದರ ಮಹಾಸಾಹಸ. ಅಷ್ಟೇ ತಾನೇ? ಥು, ಯಾವನಯ್ಯ ಇವನು? ಅಷ್ಟೇ ಅನ್ಬೇಡವಯ್ಯ. ನೋಡು, ಇವತ್ತಿಷ್ಟು ಹೊತ್ತಿಗೆ ನಿನ್ನ ಹೆಸರನ್ನ 1000 ಜನ ಓದ್ತಿರ್ತಾರೆ, ನಿನ್ನ ಸಾಹಸನ 106 ಜನ ಮೆಚ್ಕೋತಾ ಇರ್ತಾರೆ. ಮೆಚ್ಕೊಳ್ಳಿ ಬಿಡೋ. ಅಯ್ಯೋ ಅಯ್ಯೋ, ನಿನಗೆ ಯಾವುದ್ರಲ್ಲೂ ಸ್ವಲ್ಪನಾದ್ರೂ ಉತ್ಸಾಹವೇ ಇಲ್ವಲ್ಲಯ್ಯ. ಲೇಖಲ್ಯ ಓ, ಇನ್ನು ಸಾಲಾನೇ ತೀರಿಲ್ಲ ಅಲ್ಲ ಮಾವ. ಮಾವ ಏನ್ ಶಂಕರು, ನೋಡಿದ್ರ ನಮ್ಮ ಆನಂದರ ಕೀರ್ತಿ ಹೇಗೆ ಹರಡ್ತಾ ಇದೆ? ಏನಪ್ಪ ಅದು? ಪ್ರಾಣವನ್ನೇ ಫಣವಾಗಿಟ್ಟು ಮಹಾಸಾಹಸದಿಂದ ಹೋರಾಡಿ ಮಗುವನ್ನು ರಕ್ಷಿಸಿದನು. ಮಗುವಿನ ತಂದೆ ಶಿವಸ್ವಾಮಿಯವರ ಸ್ನೇಹಿತ ಕೃತಜ್ಞತಾಪೂರ್ವಕವಾಗಿ ಕೊಟ್ಟ 10,000 ರೂಪಾಯಿಗಳನ್ನು ನಿರಾಕರಿಸಿದನು. ಆನಂದು, ನಂಗಾದ್ರೂ ಹೇಳಿದ್ರೆ ನಾನಾದ್ರೂ ಇಸ್ಕೊಂಡು ನಮ್ಮಪ್ಪನಿ ನೀವು ಕೊಡಬೇಕಾದ 10,000 ರೂಪಾಯಿನ ಅವನ ಮುಖದ ಮೇಲೆಸ್ತು ನಾನು ಕಲ್ಯಾಣಿ ಸುಖವಾಗಿರ್ತಿದ್ವಲ್ಲಪ್ಪ. ನಿಜ ಆನಂದ, ಮನೆ ಬಾಗ್ಲಿಗ್ ಬಂದ್ ಲಕ್ಷ್ಮಿ ನೀನ್ ಬೇಡ ಅಂತ ಹೇಳ್ದೆ ಇದ್ದಿದ್ರೆ ತಲೆ ಮೇಲೆ ಬೆಟ್ಟದ ಕೂತಿರೋ ಸಾಲನಾದ್ರೂ ತೀರ್ಸ್ಬೋದಾಗಿತ್ತಲ್ಲ. ಕಾವೇರಿ, ಜೀವನದಲ್ಲಿ ನಮಗೋಸ್ಕರ ಅಂತ ಬಂದ ಹಣನೆಲ್ಲ ತೆಗೆದುಕೊಳ್ಳೋದು ಶ್ರೇಯಸ್ಸಲ್ಲ. ಯಾವ ರೀತಿ ಬರುತ್ತೆ, ಯಾವ ದಾರಿ ಹಿಡಿದು ಬರುತ್ತೆ, ಹಾಗೆ ಬಂದ ಹಣ ಉಪಯೋಗಿಸ್ಕೊಂಡ್ರೆ ಮುಂದಕ್ಕಾಗೋ ಪರಿಣಾಮ ಏನು ಎಂಬುದನ್ನ ಚೆನ್ನಾಗಿ ತಿಳ್ಕೊಂಡು ತೆಗೆದುಕೋಬೇಕು. ಆನಂದ, ಇವತ್ತು ನನಗೆ ಬಹಳ ತೃಪ್ತಿ ಆಯ್ತಯ್ಯ. ಹಣದ ವ್ಯವಹಾರದಿಂದ ಮನುಷ್ಯ ಎಷ್ಟು ಸಣ್ಣವನಾಗ್ತಾನೆ ಗೊತ್ತಾ? ನಿಜ ಅಪ್ಪಾಜಿ. ಸರಿಯಾಗಿ ಸೇರಿದಿರ ಕಣಯ್ಯ, ಅಪ್ಪ ಮಕ್ಕಳು. ಅಪ್ಪನ ತಕ್ಕ ಮಗ, ಮಗನ ತಕ್ಕ ಅಪ್ಪ ಅಲ್ಲ ಕಣಯ್ಯ. ಅವ್ರೇನೋ ಅಭಿಮಾನದಿಂದ 10,000 ರೂಪಾಯಿ ಕೊಡಕ್ ಬಂದ್ರೆ ಬೇಡ ಅಂತ ಹೇಳಿ ಬಂದಿದೆಯಲ್ಲ, ನೀನೇ ದೊಡ್ಡ ಕುಬೇರ ಮೊಮ್ಮಗನೇ. ನಿಮಗೆಲ್ಲ ಬದುಕ ಗೊತ್ತಿಲ್ಲ ಕಣ್ರಯ್ಯ. ಸುಲಭವಾಗಿ ಬಂದ ಹಣ ಸುಖ ತರೋಲ್ಲ ನಂಜುಂಡ. ಸುಲಭವಾಗಿ ಬಂದ ಹಣನೇ ಅದು. ಪ್ರಾಣಕ್ಕೂ ಎದುರದೆ ಹೋರಾಡಿ ಕಾಪಾಡ್ಲಿಲ್ಲ ನಮ್ಮ ಆನಂದು. ನಿಮಗ್ ಬುದ್ಧಿ ಇದೆಯನ್ರಯ್ಯ. ಮನೇಲಿ ಒಂದು ಹೆಣ್ಮಗು ಕಣ್ಣೀರ್ ಹಾಕ್ತಾ ಇದ್ದಾಳೆ, ಅವಳಿಗೊಂದು ದಾರಿ ಮಾಡ್ಬೇಕು ಅನ್ನೋ ಪರಿಚಾರ ಇಟ್ಟಿದ್ರೆ 10,000 ಬಂದಿದ್ದ ಬೇಡ ಅಂತ ಹೇಳ್ತಿದ್ರೆ ರಯ್ಯ ನೀವು. ಎಣ್ಣೆ ಬಂದ ಕಣ್ಣು ಮುಚ್ಕೊಳ್ಳೋದೆ. ಆಹಾ, ಅವ್ರ ಮಗಳ ಮೇಲೆ ಅವ್ರಿಗೆ ಹೇಳ್ದಿರೋ ಮಮತೆ ನಿನಗಿಲ್ಲಿಂದ ಬಂತಪ್ಪ. ಅಂತ ಒಳ್ಳೆ ಗುಣ ಇರೋನಾಗಿದ್ರೆ ಅದೇನು ಶಾಸ್ತ್ರ ಮಾಡ್ಬೇಕಾಗಿದ್ಯೋ ಅದನ್ನೆಲ್ಲ ಇವತ್ತೇ ಮುಗಿಸ್ಬಿಟ್ಟು ಕಲ್ಯಾಣಿನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡು. 10,000 ನಿಮ್ಮ ಅಪ್ಪ ಕೊಡ್ತಾನೇನು? ನಮ್ಮಪ್ಪ ಎಲ್ಲಿಂದ ಕೊಡ್ತಾನೆ? ಚಿಪ್ಪಣ ಅವನಿ ತಾನೇ ಧನಕಿ ಸಾಚಿ ಮೆಟ್ಕೊಂಡಿರೋದು. ಇಲ್ಲಿ ಬಂದು ಸೇರ್ಕೊಂಡಿದ್ದೀರೋ ಗುಟ್ಟಾಗಿ ಅಯೋಗ್ಯ ತಂದು. ಎಲ್ಲೋ ಎಲ್ಲೋ ನಾನು ಇಲ್ಲಮ್ಮ, ಎಲ್ಲೋ ನಾನು ಇಲ್ಲಿ ಇಲ್ಲಿದ್ಯಾ? ಇಳಿಯೋ ಕಡೆಗೆ, ಅಯ್ಯೋ ಇಳಿಯೋ ಕಡೆಗೆ ಸರಿಯಾಗಿ ಪರವಾಗಿಲ್ಲ ಕಣೆಯ, ನೀನು ಸ್ವತಃ ಮನೆ ಸೇರಿಸಿಲ್ಲ ಅಂತ ಹೇಳಿ ಅಳಿಯನೇ ಮನೆಯೊಳಗೆ ಹಾಕೊಂಡು ನಾನು ಕೊಡ್ಬೇಕಾದ ಬಾಕಿ ತೂಕ ಮಾಡ್ತೀನಿಯಾ? ನಮ್ಮಪ್ಪ ಸುಮ್ಮನಿರ್ತಾನೆ ಅಂತ ಬಾಯಿ ಬಂದಾಗ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ದೆ. ನೀನು ಧೋಕ ಕೊಡೋ ಬುದ್ಧಿ ನಮ್ಗಿದ್ದಿದ್ರೆ ನಿಮ್ ಹಾಗೆ ನಾವು ಮನೆ ಕಟ್ಕೊಂಡು ಸುಖವಾಗಿರ್ಬೇಕು. ಅವನಿಂದ ನೀ ಸುಮ್ಮನಿರು. ಅವನು ವಿವೇಕ ಬಿಲ್ದೆ ಮಾತಾಡ್ತಾನೆ, ನಾವು ಮಾತಾಡೋಕ್ಕಾಗುತ್ತೇನೆ. ಓ ದೊಡ್ಡ ಧರ್ಮರಾಯ. ನಡಿಯೋ. ನಾವ್ ಬರಲ್ಲ. ಮನೆಗಾಡಿಯಾಗ ಬರಲ್ಲ. ಹೊಡಿತ್ಯಾ ಹೊಡಿತ್ಯಾ ಹೊಡಿತ್ಯಾನ? ನನ್ನ ಹೆಂಡತಿ ಮುಂದೆ ಹೊಡಿತ್ಯಾ? ನಡಿ ಮನೆಗೆ, ಅಮ್ಮನ ಮುಂದೆ ಹೇಳ್ತೀನಿ. ಮುಖ್ಯವಾಗಿ ಬಾಳಾದ್ರೆ ಕೈ ಹೇಳ್ತಾ ಇದ್ಯಾ? ಅವ್ರ ಹುಡುಗಿ ಕೆಂಪು ಮುಖ ತೋರಿಸಿ ನಿನ್ ಮುಖಕ್ಕೆ ಮಂಕ್ ಬೂದಿ ಇರ್ತಿದಾರಲ್ಲ, ಕೆಪ್ಪರು ನನ್ನ ಮಗನೇ. ಸಾಕ್ ನಿಲ್ಸಿ ಶಂಕರು. ನಮ್ ಸಾಲ ತೀರೋರ್ಗು ನೀನೇನಾದ್ರೂ ನಮ್ಮ ಮನೆ ಕಾಲಿಟ್ರೆ ನಾ ಖಂಡಿತ ಸುಮ್ಮನೆ ಇರೋದಿಲ್ಲ.
ಆನಂದು ನೀನು ಬರಬೇಡ ಅಂದ್ಬಿಟ್ಟ. ನನ್ನ ಹೆಂಡತಿ ಮುಂದೆ ಅವಮಾನ ಮಾಡ್ಬಿಟ್ಟ. ಈಗ ನಮ್ಮ ಅಪ್ಪ ಹೊಡಿತಾರಲ್ಲ. ಕಲ್ಯಾಣಿ ಬರ್ತೀನಿ. ಅಣ್ಣ ಅವ್ರು ನಿನ್ಗೋಸ್ಕರ ಇಲ್ಲಿ ಬರ್ಲಿಲ್ಲ, ನನ್ಗೋಸ್ಕರ ಈ ದುರ್ಭಾಗ್ಯವತಿ ನೋಡೋದಕ್ಕೋಸ್ಕರ ಬಂದ್ರು. ಕಲ್ಯಾಣಿ, ನಾನ್ ನಿನ್ನ ಮನಸ್ಸು ನೋಯಿಸ್ಬೇಕು ಅಂತ ಮಾತಾಡ್ಲಿಲ್ಲಮ್ಮ. ಅವ್ರ ಅನ್ಯಾಯವಾಗಿ ನಮ್ಮಪ್ಪನ ಆಕ್ಷೇಪಣೆ ಮಾಡೋದಿಲ್ಲ ಅಂತ ತಡಿಲಾರ್ದೆ ಅಂದೆ. ಮುಖ್ಯವಾಗಿ ನಮ್ ಗ್ರಹಚಾರ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಮ್ಗೆ ದುರವಸ್ಥೆ. ಕಾವೇರಿ, ದೇವ್ರ ಕಣ್ ಬಿಟ್ಟು ನೋಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರ್, ಏನು ಆನಂದವನವ್ರು ಯಾರು ಸರ್? ನಾನೇಪ್ಪ. ನಿಮ್ಮನ್ನ ಸಾಹೇಬ್ರು ಆಫೀಸ್ ಹತ್ರ ಬಂದ್ ನೋಡಕ್ ಹೇಳಿದ್ರು. ನೀನ್ ನಡೀಪ, ನಾ ಬಂದೆ ಈಗ್ಲೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಿಮ್ಮನ್ನ ಡೆಲ್ಲಿಯಿಂದ ಇಂಟರ್ವ್ಯೂ ಕರೆದಿದ್ದಾರೆ, ನಾಳೆನೇ ಹೊರಡ್ಬೇಕು. ಯಾವ ಕೆಲ್ಸಕ್ಕೆ ಸರ್? CBI ಆಫೀಸರ್ ಕೆಲಸಕ್ಕೆ. ನೇಚರ್ ಆಫ್ ದಿ ಜಾಬ್, ಸ್ಯಾಲರಿ ಎಲ್ಲ ಅಲ್ಲೇ ಗೊತ್ತಾಗುತ್ತೆ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಪ್ಲೇನಲ್ಲಿ ಹೊರಟು ಬಿಡಿ. ಡೀಟೇಲ್ಸ್ ಎಲ್ಲ ಇದರಲ್ಲೇ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಲ್ ರೈಟ್. ಪ್ಲೇನಲ್ಲಿ ಹೋಗೋದಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂದ್ಮೇಲೆ ತುಂಬಾ ಒಳ್ಳೆ ಕೆಲಸನೇ ಸಿಕ್ಕಿರಬಹುದು. ರಾತ್ರಿ ನನ್ ಕನಸಿನಲ್ಲಿ ಹೂವು ಹಣ್ಣು ಮಂತ್ರಾಕ್ಷತೆ ಕಂಡಾಗ್ಲೇ ಅಂದ್ಕೊಂಡೆ ನಾಳೆ ಒಂದ್ ಒಳ್ಳೆ ಸಮಾಚಾರ ಬರುತ್ತೆ ಅಂತ. ಹಾಗೆ ಇವತ್ತು ಕನಸಿನಲ್ಲಿ ಏನಾದ್ರು ನೋಡ್ಬಿಡೆ, ಎಷ್ಟ್ ಸಂಬಳ ಬರುತ್ತೆ ಅಂತ ತಿಳ್ಕೊಂಡ್ಬಿಡೋಣ. ನಿಮ್ಗೆ ಯಾವಾಗ್ಲೂ ತಮಾಷೆನೆ. ಅಪ್ಪಾಜಿ, ಹೇಳೋ ಅಪ್ಪಾಜಿ. ಕಾವೇರಿ ನಮಸ್ಕಾರ ಮಾಡು. ಆನಂದ, ದೇವ್ರು ನಿನ್ ಒಳ್ಳೇದ್ ಮಾಡ್ಲಪ್ಪ. ಬರ್ತೀನಮ್ಮ. ಡೆಲ್ಲಿ ತಲುಪಿದ ತಕ್ಷಣ ಕಾಲ್ದ ಬರೀ. ಕಲ್ಯಾಣಿ, ಯಾಕೆ ಕಣ್ಣೀರ್ ಹಾಕ್ತೀಯ? ಆಫೀಸರ್ ಆಗಿ ಬರ್ತೀನಿ ಗೊತ್ತಾ, ನಾನು ಆಫೀಸರ್ ಆಗಿ ಬರ್ತೀನಿ. ಅಣ್ಣ, ಹುಷಾರಾಗಿ ಹೋಗ್ಬಿಟ್ಟು ಬೇಗ ಬಂದ್ಬಿಡು. ಬರ್ತೀನಿ ಮಕ್ಕಳೇ. ಆನಂದು, ನಾನು ಅಷ್ಟು ದೂರ ಬರ್ತೇನೆ. ಎಕ್ಸ್ಕ್ಯೂಸ್ ಮೀ, ಏನೋ ಹೆದರ್ಕೊಂಡು ಹಾಗಿದೆಯಲ್ಲ ನೀವು? ಏನೂ ಇಲ್ಲ. ಪರವಾಗಿಲ್ಲ, ಹೇಳಿ. ಈ ಬಾಕ್ಸ್ ಅಲ್ಲಿ ಹಣ ಇದೆ. ಯಾರೋ ಫಾಲೋ ಮಾಡ್ಕೊಂಡು ಬಂದಾಗಿತ್ತು. ನನ್ಗೆ ತುಂಬಾ ಭಯವಾಗ್ತಾ ಇದೆ. ನೀವೇನ್ ಹೆದರ್ಬೇಡಿ, ನಾನಿದ್ದೀನಿ. ಥ್ಯಾಂಕ್ಸ್. ನಿಮ್ಮ ಹೆಸರು? ಆನಂದ್. ಆನಂದ್, ನೀವೇನ ಅವತ್ತು ಅಪಾಯದಲ್ಲಿದ್ದ ಮಗುನ ಗೂಂಡಾಗಳಿಂದ ಕಾಪಾಡಿದ್ದು? ಹೌದು. ಹಾಗಾದ್ರೆ ಪರವಾಗಿಲ್ಲ. ಕೈಯಲ್ಲಿ ಇಷ್ಟೊಂದು ಹಣ ಇಟ್ಕೊಂಡು ಡೆಲ್ಲಿಲಿ ಮನೆ ಹೇಗೆ ಸೇರೋದಂತ ಭಯವಾಗ್ಬಿಟ್ಟಿತ್ತು. ನೀವೇನ್ ಭಯಪಡ್ಬೇಡಿ, ನಾನ್ ನಿಮ್ಮನ್ನ ಮನೆಗೆ ಬಿಟ್ಬಿಟ್ಟು ಹೋಗ್ತೀನಿ. ತುಂಬಾ ಥ್ಯಾಂಕ್ಸ್. ಬೈದು ಬಾಯ್, ನಿಮ್ ಹೆಸರೇನು? ರಜನಿ. ಕಾಣಿಸ್ತಾ ಇದ್ದ ನೋಡಿ, ಅದೇ ನಮ್ಮ ಮನೆ. ಇಲ್ಲಿಂದ ನಿಮ್ ಮನೆ ತುಂಬಾ ದೂರ ಇದೆಯಲ್ಲ? ಹೌದು, ಅದಕ್ಕೆ ನಾನು ಮೊದಲು ಹೆದರಿದ್ದು. ತುಂಬಾ ಥ್ಯಾಂಕ್ಸ್. ಯಾಕೆ? ಇಟ್ಸ್ ಮೈ ಡ್ಯೂಟಿ ಮೇಡಮ್. ಬನ್ನಿ, ಹೋಗೋಣ. ನೋ, ಈಗಾಗಲೇ ತುಂಬಾ ಲೇಟ್ ಆಗಿದೆ. ಹೇಗಿದ್ರು ನಿಮ್ ಮನೆ ನೋಡ್ಕೊಂಡಿದ್ದೀನಲ್ಲ, ಊರಿಗೆ ಹೋಗ್ ಮುಂಚೆ ಖಂಡಿತ ಬರ್ತೀನಿ. ಪ್ಲೀಸ್. ಆಲ್ ರೈಟ್. ಡ್ರೈವರ್, come along. ಎತ್ಕೊಂಡ್ ಬನ್ನಿ.
ಒಳಗೆ. ಓಹೋ, ಸಾಹಸಿಗಳಿಗೆ ತುಂಬಾ ಕೋಪ ಬಂದ ಹಾಗಿದೆಯಲ್ಲ. ಏನು ವಿಷಯ? ಅಪ್ಪ, ಎಷ್ಟು ತೀಕ್ಷ್ಣವಾದ ಕಣ್ಣು. ಈಗ ನೋಡಿದ್ರೆ ನನ್ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ. ಕೈ ಕಾಲು ಕಟ್ಟ ಹಾಕಿ ತಮಾಷೆ ಮಾಡ್ತಿದ್ಯೇನು? ಇಷ್ಟೇನೆ ನಿಮ್ಮ ಶಕ್ತಿ? ಆವತ್ತು ಆ ಮಗುನ ಉಳಿಸಿದ ಶಕ್ತಿ ಏನಾಯ್ತು ರಸಿಕಾ? ಎಂಥ ಗಂಡಸಾದರೇನು? ಹೆಣ್ಣಿನ ಒಂದು ನೋಟ, ಒಂದು ಕಿರುನಗೆ, ಒಂದೇ ಒಂದು ಸಲ ಮುಗಿಯಿತು. ಸಾಕ್ ನಿಲ್ಸು ನಿನ್ನ ಗುಣ. ನಿನ್ ರೂಪ ನೋಡಿ ನಮ್ ಮರಳಾಗ್ಲಿಲ್ಲ. ಏನೋ ಹೆಣ್ಣು ಪಾಪ ಭಯಪಡ್ತಿದ್ದಾಳ ಅಂತ ಸಹಾಯ ಮಾಡಕ್ ಬಂದೆ. ಅದಕ್ಕೆ ಹೇಳಿದ್ದು, ಬರೀ ದೇಹ ಶಕ್ತಿ ಇದ್ರೆ ಸಾಲದು, ಬುದ್ಧಿಶಕ್ತಿನೂ ಬೇಕು ಅಂತ. ಇದರಲ್ಲಿ ಏನಿದೆ ಅಂತ ಗೊತ್ತೇ? ಹಣ. ಹೆಣ್ಣು ಹೊಣ್ಣು ಎರಡು ನಿಮ್ ಮುಂದಿದೆ. ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮ್ ಕೈಲಿದೆ. ಏನಂದೆ? ಏನೂ ಇಲ್ಲ. ಬುದ್ಧಿವಂತನಾಗಿ ನೀವು ನಮ್ಮ ಗುಂಪಿಗೆ ಸೇರ್ಕೊಂಡು ಈ ದೇಶದ ರಹಸ್ಯನ ಗುಟ್ಟಾಗಿ ನಮ್ಮ ಬಾಸ್ಗೆ ತಿಳಿಸ್ಬೇಕು. ಅವರಿಗೆ ನಿಮ್ಮಂಥವನ್ನ ಕಂಡ್ರೆ ಪ್ರಾಣ. ಅದಕ್ಕೆ ನಾನು ನಿಮ್ಮನ್ನಿಲ್ಲಿಗೆ ಕರ್ಕೊಂಡು ಬಂದಿದ್ದೆ. ಹೇಳಿದ್ದನ್ನು ಮಾಡಿ ಕೇಳಿದ್ದನ್ನು ಕೊಡ್ತಾರೆ. ನೀವು ನಿಮ್ಮ ದೇಶಕ್ಕಾಗಿ ಪ್ರಾಣ ಬಿಟ್ಟರು ಇದರಲ್ಲಿ ಅರ್ಥ ಸಂಪಾದನೆ ಮಾಡ್ಕೊಳ್ಳಕ್ಕಾಗಲ್ಲ. ವಂಚಿಕೆ, ನನ್ನ ನಿಮ್ಮಂಥ ದೇಶದ್ರೋಹಿ ಗುಂಪಿಗೆ ಸೇರ್ಕು ಅಂತ ಹೇಳ್ತಾ ಇದೀಯಾ? ದ್ರೋಹಿ? ಏನು ಒಪ್ಪಿಗೆನಾ? ಸರಿ, ನೀವ್ ಹೇಳ್ದಾಗೆ ಆಗ್ಲಿ. ಹಾಗಾದ್ರೆ ಬಾಸ್ ಹತ್ರ ಕರ್ಕೊಂಡು ಹೋಗ್ಲಾ? ಹ್ಮ್. Gang members, Lam Ham. Kesley, Tashavud, Okay, boss. Akli, Spy, India, Laklas, Akudavania. ಓಕೆ ಬಾಸ್. ಆನಂದ್, ನೀವು ನಿಜವಾಗ್ಲೂ ತುಂಬಾ ಅದೃಷ್ಟವಂತರು. ಬಾಸ್ ನಿಮ್ಮನ್ನು ತುಂಬಾ ಮೆಚ್ಕೊಂಡಿದ್ದಾರೆ. ತಗೊಳ್ಳಿ. ಬಾಸ್, ಹಣದಿಂದ ನಮ್ಮ ದೇಶದ ಯುವಕರನ್ನು ಕೊಂಡ್ಕೊಳ್ಳೋದಕ್ಕೆ ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ರಜನಿ, ಆನಂದ್, ಟಿಯಾ, ತಗೋ.
ಒಂದು ಗುಂಪನ್ನೇ ಕಂಡು ಹಿಡಿದ್ಬಿಟ್ಟಿದ್ದೀನಿ. ಈ ಡೆಲ್ಲಿನಲ್ಲಿ ಅವ್ರು ರಹಸ್ಯವಾಗಿದ್ದಾರೆ. ನೀವೊಂದ್ ಸ್ವಲ್ಪ ಸಹಾಯ ಮಾಡಿದ್ರೆ ಆ ಗ್ಯಾಂಗನ್ನೇ ಹಿಡಿದು ಬಿಡ್ಬೋದು ಸರ್. ಓಹೋ, ನೀನಾ? ಹೌದು, ನಾನು. ನೀನೆಲ್ಲಿ ಹೋದರು ನಮ್ಮಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಸಿಬಿಐ ಆಫೀಸ್ನಲ್ಲೂ ಮೋಸ. ಯಾವ ಆಫೀಸು ದೇಶದ್ರೋಹಿಗಳನ್ನ ಹಿಡಿಬೇಕೋ ಅದೇ ಆಫೀಸ್ ಅವ್ರಿಗೆ ಆಶ್ರಯ ಕೊಟ್ಟಿದೆ ಅಂದ್ರೆ ದೇಶ ಉದ್ಧಾರ ಆಗೋದು ಹೇಗೆ? ಛೇ, ಛೇ, ದೇಶಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ. ಈ ಮೋಸಗಾರನ ಬಿಡಬೇಡಿ ಬಾಸ್. ದೇಶಕ್ಕೋಸ್ಕರ ಪ್ರಾಣನೇ ಧಾರೆ ಎರೆದ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಇಂಥವ್ರಿಗೆಲ್ಲ ಜನ್ಮ ಕೊಟ್ಟ ಮಣ್ಣು ದೇಶನೇ ಪರರ ಪಾಲು ಮಾಡಕ್ ಹೊರಟಿರೋ ನಿನ್ನಂಥ ರಾಕ್ಷಸಿಗೆ ಜನ್ಮ ಕೊಟ್ಟಿದೆ ಅಂದ್ರೆ ನಂಬೋದಕ್ಕೂ ಸಾಧ್ಯ ಇಲ್ಲ. ಮುಚ್ಚು ಬಾಯ್. ನನ್ನೊಬ್ಬನ ಬಾಯಿ ಮುಚ್ಚಿಸ್ಬೋದು ನೀನು, ಆದ್ರೆ ನನ್ನ ಹಿಂದೆ 100 ಜನ ಯುವಕರು ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಬಲಿ ಕೊಡಕ್ ಸಿದ್ಧವಾಗಿರುವಾಗ ನೀವ್ಯಾರೋ ಅವ್ರ ಬಾಯಿ ಮುಚ್ಚಿಸ್ಲಾರ್ರಿ. ಹೀಗೆ ಬಾಯಿ ಬಂದಾಗ ಮಾತಾಡ್ತಿದ್ರೆ ನಾಳೆಗೆ ಕತ್ತರಿಸಿ ಬೀಳಿ ತಳ್ಬೇಕಾಗುತ್ತೆ. ಹುಷಾರ್. ನಾನು ಕನ್ನಡದ ಹುಲಿ. ಯಾರ ಹೆಸರು ಕೇಳಿದ್ರೆ ಪ್ರದೇಶದವರೆಲ್ಲ ಗಡಗಡ ನಡುತ್ತಿದ್ರು ಆ ಟಿಪ್ಪು ಹುಟ್ಟಿದ ನೆಲದಿಂದ ಬಂದವ್ ನಾನು. ಧೈರ್ಯ ಇದ್ರೆ ನನ್ನ ನಾಲ್ಗೆ ಯಾಕೆ ಕೈ ಕಾಲುಗಳನ್ನೇ ಕತ್ತರಿಸಿ ಹಾಕಿ ನನ್ನ ರಕ್ತದ ಒಂದೊಂದು ಬಿಂದು ರಕ್ತ ಬೀಜಾಸುರನ ಬಿಂದು ಆಗಿ ಆ ಬಿಂದುವಿಂದ ಕೋಟ್ಯಾಂತರ ಯುವಕರು ಬಂದು ನಿಮ್ಮನ್ನೆಲ್ಲ ನಿರ್ನಾಮ ಮಾಡದೆ ಹೋದ್ರೆ ಸರ್, ನೀವಾ? ಹೌದು, ನಾಳೆ. ಇವರೇ ನಮ್ಮ ಡಿಪಾರ್ಟ್ಮೆಂಟ್ ಹೆಡ್. ನಾವು ಆಡಿದ್ದೆಲ್ಲ ನಾಟಕ. ಮೊದಲನೇ ಪರೀಕ್ಷೆಲೆ ಪಾಸ್ ಆದ. ಗುಡ್. ಇವರು ನಮ್ಮ ಡಿಪಾರ್ಟ್ಮೆಂಟ್ ಆಫೀಸರ್ ಮಿಸ್ ರಜನಿ. ಮಿಸ್ಟರ್ ಆನಂದ್, ಇವತ್ತಿನಿಂದ ನಿನ್ನ ಟ್ರೈನಿಂಗ್ ಪ್ರಾರಂಭ. 6 ತಿಂಗಳಾದ್ರೂ ಆಗಬಹುದು, 6 ವರ್ಷ ಬೇಕಾದ್ರೂ ಆಗಬಹುದು. ಅದು ನಿನ್ನ ಸಾಧನೆ ಮೇಲೆ ಅವಲಂಬಿಸಿದೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ವಿಶ್ ಯು ದಿ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನ್ ಸಮಾಚಾರ ಬಂದಿದ್ದು ಹೇಳಿ. ನಮ್ಮಿಬ್ಬರ ಮಧ್ಯ ಹೇಳೋದು ಕೇಳೋದು ಏನು ಉಳಿದಿದೆ? ಇನ್ನೆಲ್ಲ ಬರೀ ಕಣ್ಣು ಮುಚ್ಕೊಂಡು ಅನುಭವಿಸೋದೆ. ಸರಿ, ಇಷ್ಟೊತ್ತಿನಲ್ಲಿ ಯಾಕೆ ಬಂದ್ರಿ? ಬಾಗಲ್ ತಕ್ಕೊಂಡ್ ಬಾ, ಹೇಳ್ತೀನಿ. ಹೋಗ್ಲಿ, ಹತ್ರನಾದ್ರೂ ಬಾ. ಅಯ್ಯೋ, ಬಿಡಿ ಅಂದ್ರೆ ಬಿಡಿ ಬಿಡಿ ಅಂದ್ರೆ ನಾನ್ ಬಿಡಲ್ಲ. ಯಾಕೆ ಬಿಡೋದು? ನೀನ್ ಹತ್ರ ಇಲ್ಲದೆ ನನಗೆ ಊಟ ಸೇರಲ್ಲ, ನಿದ್ರೆ ಬರಲ್ಲ. ಕಲ್ಯಾಣಿ ಹಾಗೆ ನಿಂತ್ಕೋ. ಈ ರೇಷ್ಮೆ ಕೈನ ತೃಪ್ತಿ ಆಗೋರ್ಗು ಸವರಿ ಹೊರಟೋಗ್ತೀನಿ. ಸಾಕು ಸುಮ್ನಿರಿ. ಅಂದ್ರೆ ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊತಾರೆ? ಇಷ್ಟೊತ್ನಲ್ಲಿ ಯಾವನೇ ನೋಡಕ್ ಬರ್ತಾನೆ? ಚಿನ್ನ, ನೀನ್ ನೋಡ್ಬೇಕು, ಮಾತಾಡ್ಬೇಕು, ಮುಟ್ಟಬೇಕು, ಕೊಡ್ಬೇಕು ಅಂತೆಲ್ಲ ಅನ್ಸುತ್ತಲ್ಲ, ನಿನಗನ್ಸಲ್ಲ? ಅನ್ಸಿದ್ರೆ ಏನ್ ಮಾಡಕ್ಕಾಗುತ್ತೆ? ದೊಡ್ಡವ್ರ ಲಗ್ನ ನೋಡಿ ಶಾಸ್ತ್ರ ಮಾಡ್ಬೇಕಲ್ಲ. ಅಯ್ಯೋ, ಶಾಸ್ತ್ರನೇ. ಅವ್ರ ಶಾಸ್ತ್ರ ಪೂರೈಸೋದ್ರೊಳಗಾಗಿ ನಾವಿಬ್ರು ಮುದುಕರಾಗ್ಬಿಡ್ತೀವಲ್ಲ. ಅದಕ್ಕೋಸ್ಕರ ಹೀಗ್ ಕದ್ದು ಮಾತಾಡೋದೇನು? ಇನ್ನೇನ್ ಮಾಡಕ್ಕಾಗುತ್ತೆ? ನಮ್ಮಪ್ಪ 10,000 ರೂಪಾಯಿ ಬಿಡಲ್ಲ, ನಿಮ್ಮಪ್ಪ 10,000 ರೂಪಾಯಿ ಕೊಡಲ್ಲ. ಕಲ್ಯಾಣಿ, ಹೇಗಾದ್ರೂ ಮಾಡಿ ನಮ್ಮಪ್ಪನಿಗೆ 10 ನಿದ್ರೆ ಮಾತೆ ನುಂಗಿಸ್ಬಿಟ್ರೆ 5-6 ದಿನ ಹೇಳಲ್ಲ. ಅವ್ನ ಎಚ್ಚರ ಆಗೋದ್ರೊಳಗಾಗಿ ನಾವ್ ಬೇಕಾದ್ರೆ ಕಾಶ್ಮೀರಕ್ಕೆ ಹೊಟ್ಟು ಬರ್ಬೋದು. ಅಯ್ಯೋ, ನನ್ನ ಹೊಟ್ಟೆಲಿ ಏನು ಹುಟ್ಟೋ ನೀನು? ನನಗೆ ನಿದ್ರೆ ಮಾತ್ರ ಕೊಡ್ತೀಯಾ? ನಾನ್ ಸ್ವಲ್ಪ ಬೇಹುಷಾರಿ ಆಗಿದ್ರೆ ಬೇಕಾದ ಮಾಡ್ತಾ ಕೊಡ. ನೀನು ನನ್ ಕಣ್ಣಿಗೆ ಮಣ್ಣೆ ತಿರು ಬಂದಿದ್ದೇನಲ್ಲ ಕಳ್ಳ ಮಗನೇ. ಇಷ್ಟೊಂದು ಕಟ್ಟಿಟ್ ಮಾಡೋದು ಮದುವೆ ಯಾಕೆ ಮಾಡಿದೆ? ಮುಚ್ಚು ಬಾಯ್. ಪ್ರತ್ಯಕ್ಷ ಮಾತಾಡೋ ಹಣ್ಣು ದುಡ್ಡು ಉದುರಿಸ್ತೀಯ? ನಡಿ ಮನೆಗೆ. ಹೋಗು ನೀನು. ನಡಿ. ಯಾಕೋ ಏನಾಯ್ತು? ನನ್ನೇ ಕೇಳ್ತಾ ಇದ್ಯಾ ಏನಾಯ್ತು ಅಂತ? ನೀನು ಇಷ್ಟು ದಿವಸ ಆಡಿಸ್ತಿದ್ ನಾಟಕ ಇವತ್ತು ಬಯಲಾಯ್ತು. ನಾನು ತೋರಿಸ್ತಿರೋದು. ಶಂಕ್ರು, ನೀನ್ ಯಾಕಪ್ಪ ನಮ್ಮ ಮನೆಗ್ ಬಂದೆ? ಈ ಹಿರಣ್ಯಕಶ್ಯಪ ಮಲಗಿದಾನೆ ಅಂತ ತಿಳ್ಕೊಂಡು. ಪ್ರಹ್ಲಾದ್ ಕುಮಾರ. ಶಂಕರು, ಅವತ್ತು ಆನಂದ್ ಹೇಳಿದ್ ಜ್ಞಾಪಕ ಇಲ್ವೇನು? ಅದಕ್ಕೆ ಮತ್ತೆ ನಾನು ಮುಂದಲ ಬಾಗಲು ಬಿಟ್ಟು ಹಿಂದಲ ಬಾಗಲಲ್ಲಿ ಬಂದಿದ್ದು. ಬಹಳ ದೊಡ್ಡ ಕೆಲಸ ಮಾಡ್ದೆ. ನಡಿಯೋಣ, ನಡಿಯೋ. ಬಿದ್ದಿರು.
ಇನ್ನೊಂದ್ಸಾರಿ ಆ ಸಾಲ್ಗಾರ ಮನೆ ಕಾಲಿಟ್ಟೆ ಕಾಲ್ ಕತ್ತದ ಕೈ ಕೊಟ್ಬಿಡ್ತೀನಿ. ಈ ಚಂದಕ್ಕೆ ಯಾಕ್ರಿ ಮದುವೆ ಮಾಡ್ಬೇಕಾಗಿತ್ತು? ಬುದ್ಧಿ ಇದೆ. ಅಲ್ಲ ರೀ, ಚಿಕ್ಕ ಪುಟ್ಟ ವಯಸ್ಸಿನಲ್ಲಿ ಮಗ ಸೊಸೆ ಅನ್ಯೋನ್ಯವಾಗಿ ನೋಡಿ ಸಂತೋಷ ಪಡೋದ್ ಬಿಟ್ಟು ಹೀಗಾಡೋರು ನಾನೆಲ್ಲೂ ಕಂಡಿಲ್ಲಪ್ಪ. ಇವತ್ತು ನೋಡಿದಾಯ್ತಲ್ಲ ಬಾಯಿ ಮುಚ್ಕೊಂಡಿದ್ದೆ. ಅಲ್ಲ ರೀ, ಯಾಕ್ರಿ ಹೀಗಾಡ್ತಾ ಇದ್ದೀರಿ? ನಿಮ್ ಮಗನ್ ಮೇಲೆ ಯಾಕ್ರಿ ನೀವ್ ಹೀಗ್ ದ್ವೇಷ ಮಾಡ್ತಾ ಇದ್ದೀರಿ? ನಾನ್ ರಾಕ್ಷಸ ಕಡೆ ರಾಕ್ಷಸ. ಅಪ್ಪ, ಇಷ್ಟು ದಿವಸಕ್ಕೆ ನಮ್ಮಪ್ಪ ಇವತ್ತೊಂದು ನಿಜ ಹೇಳ್ದ. ಏನಂದೆ? ಏನ್ರಿ ಮನೇನ ರಣರಂಗ ಮಾಡ್ತಾ ಇದ್ರ? ಹೌದು ಕಡೆ, ನಾನು ಹಾಗೇನೆ. ಆಹಾ, ಹಣ ಹಣ ಅಂತೀರಲ್ಲ, ನೋಟ್ನ ತಟ್ಟೆಲಿ ಇಟ್ಕೊಂಡ್ ತಿಂತೀರೇನು? ಯಾರಿಗ್ ಗೊತ್ತು, ರಾತ್ರಿ ಹೊತ್ತು ಹಾಗೆ ಮಾಡ್ತಾನೋ ಏನೋ. ಮುಚ್ಚ ಬಾಯ್. 12 ಆಗಿದೆ, ಸುಮ್ಮನೆ ಹೋಗಿ ಬಿತ್ಕೊಳ್ಳಿ. ಅಕ್ಕಪಕ್ಕ ಬಂದ್ರೆ ಎತ್ ಬಂದ ಹೋಗಿ. ಇಷ್ಟಾದ್ರೂ ಗೊತ್ತಾಯ್ತಲ್ಲ ನಮ್ಮ ಅಪ್ಪನಿಗೆ ರಾತ್ರಿ ಆಯ್ತು ಅಂತ. ಅಯ್ಯೋ ಹೊಡಿಬೇಡಪ್ಪ, ನಿಂದಮ್ಮಯ್ಯಪ್ಪ ಇನ್ಮೇಲಿಂದ ಕೆಲಸ ಮಾಡಲ್ಲಪ್ಪ. ಹೊಡಿಬೇಡಪ್ಪ, ನಿಂದಮ್ಮ ನಾನು ಮಾಡಲ್ಲಪ್ಪ, ನಾನು ಮಾಡಲ್ಲಪ್ಪ. ಏನಾಯ್ತು? ಅಮ್ಮ 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 ಏನಾಯ್ತು? ನಾನು ಕಲ್ಯಾಣಿನು ಮಾತಾಡ್ತಾ ಇದ್ರೆ ಅಪ್ಪ ಭೂತ್ವ ಬಂದ್ಬಿಟ್ಟು ನಾನು ಸಿಕ್ಕಾಪಟ್ಟೆ ಮಾಡಿದ್ ಬಿಟ್ಟು. ಅಯ್ಯೋ, ಅದು ಕನಸಪ್ಪ. ಮಲಕು. ಕನಸ ಅಮ್ಮ? ನಿಜವಾಗ್ಲೂ ಕನಸ? ಹ್ಞೂ ಮರಿ, ಮಲ್ಕೋ. ಎಷ್ಟಿದ್ರೆ ಏನು, ಇರೋ ಒಬ್ಬ ಮಗನ ನೆಮ್ಮದಿಯಾಗಿ ನೋಡ್ಕೊಳ್ಳೋದಕ್ಕೆ ಹಣೆಯಲ್ಲಿ ಬರೀಲಿಲ್ಲ. ಪರಮೇಶ್ವರ, ಏನೇ ನಿನ್ನನ್ನೇ ಕಡೆ. ಏನ್ರಿ? ಈ ಮನೇಲಿ ಒಂದ್ ಸಾಮಾನ ಇಟ್ಟು ಕಡೆ ಇರೋದಿಲ್ಲ. ಎಲ್ಲಿ ಹಾಳಾಗೋಗ್ತು ಏನು? ತಲೆ ಸಿಡಿದು ಹೋಗ್ತಾ ಇದೆ. ಅಯ್ಯೋ, ಈ ಮನೇಲಿ ನಾ ಸತ್ರು ಕೇಳೋರಿಲ್ವಲ್ಲಪ್ಪ. ಲೇ, ಇಲ್ಲಿ ಅಮೃತಾಜನ ಎಲ್ಲಿ ಹಾಳಾಗೋಯ್ತೆ? ಅಲ್ಲೇ ರೂಮಲ್ಲಿ ಟೇಬಲ್ ಮೇಲಿದೆ, ತೆಗೆದು ಹಚ್ಕೋಬಾರ್ದೆ? ನೀನೇ ಒಂದ್ ತೆಗೆದುಕೊಟ್ಟು ನಿನ್ ಕೈ ಸಮದೋಗುತ್ತಾ? ಅಬ್ಬಬ್ಬಬ್ಬಬ್ಬ, ಏನಾದ್ರು ಹಿಡಿದ್ಬಿಟ್ರೆ ಒಂದೇ ಹೊತ್ತ. ಅಮ್ಮ, ಅಮ್ಮ, ಬೇಗ ನಾನು ತಗೊಂಡೋಗಪ್ಪ. ದೇವ್ರೆ, ನನ್ ನೋಡೋರಿಲ್ಲ ಈ ಮನೇಲಿ. ಅಮ್ಮ, ಅಮ್ಮ, ಆ ಆ ಆ ಆ ಏನೇನು 8 ಗಂಟೆ ಆದ್ರೂ ಇನ್ನು ಹೆಗ್ಗಣ ಮಲದಾಗ ಮಲಗಿದಾರಲ್ಲ. ಲೇ ಶಂಕ್ರು, ಶಂಕ್ರು, ಏ ಶಂಕ್ರು, ಇವನಿಗೆ ಎಲ್ಲಿಂದ ಬಂತು ಇಷ್ಟೊಂತ ಹಿರಿಯ?
ರಾಮಕೃಷ್ಣ, ಇದೆಲ್ಲ ನಿನ್ನ ಮಸಲತ್ತೆ. ಇರ್ಲಿ, ನೀನೊಂದ್ ಕೈ ನೋಡ್ತೀನಿ. ನೋಡ್ತೇನೆ, ನಮ್ಮನ್ನು ಹುಡುಕ್ಬೇಡಿ ಅಂತ ಕಾಗದ ಬರ್ದಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರಲ್ಲೇ. ಏನ್ ಮಾಡೋದು ಇವಾಗ? ಹುಡುಗರು ಏನು ತಿಳಿಯದೆ ಕಾಗದ ಬರ್ದಿಟ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ನಾವು ಸುಮ್ಮನೆ ಇರೋದಕ್ಕಾಗತ್ತಿ? ಹೋಗಿ ಅವ್ರನ್ನೆಲ್ಲಾದ್ರೂ ಹುಡುಕಿ ಅಂದ್ರೆ ಹೋಗಿ. ರಾಮಕೃಷ್ಣಯ್ಯ, ನೀನ್ ಎದುರು ಕಾಣ ಸಾಧಲ್ಲ ಕಣಯ್ಯ. ಬಾಲ್ಯ ಸ್ನೇಹಿತ ನನ್ನ ಮೇಲೆ ಪಂಚ ಪ್ರಾಣನೇ ಇಟ್ಟಿದ್ದಾರೆ ಅಂತ ನಮ್ಮಿಬ್ರು ವಿಶ್ವಾಸ ಸ್ನೇಹ ಒಂದೇ ಸಾಗುತ್ತ ಸಂಬಂಧ ಬೆಳೆಸ್ನಲ್ಲಯ್ಯ. ನನ್ನ ಮಾತಿನ ಪ್ರಕಾರ ನಿನ್ನ ಮಗಳು ನನ್ನ ಸೊಸೆಯಾಗಿ ತಗೊಂಡ್ಮೇಲೂ ನನಗಿಂತ ದ್ರೋಹ ಬಗ್ಗಿದ್ದಲ್ಲ ನ್ಯಾಯವೇನಯ್ಯ? ನನ್ನ ಮಾತು ನಂಬು, ನನಗೆ ಯಾವ ವಿಷಯವೂ ಗೊತ್ತಿಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರು ಗೊತ್ತಾಗಲ್ಲ ಅಲ್ವೇ? ಎಲ್ಲ ಏನೋ ಮಗ. ನನ್ ಮಗಳೇ ಕಾಣಲಿಲ್ಲ ಅಂತ ನಾವು ಆತಂಕ ಪಡ್ತಿರುವಾಗ ನೋಡು, ನಿನ್ ಮಗ ಬರ್ದಿಟ್ಬಿಟ್ಟು ಹೋಗಿರೋ ಕಾಗದ. ನನ್ನ ಮಗ ಇವ್ ನನ್ನ ಮಗನೇನಯ್ಯ? ಯಾವತ್ ನಿನ್ ಮಗಳ ಕೈ ಹಿಡಿದು ಆವತ್ತೇ ನನ್ನ ಮಗ ನನ್ನ ಕೈ ಬಿಟ್ಟು ಹೋದ. ಮಾಡ್ರಯ್ಯ, ಏನ್ ಬೇಕಾದ್ರೂ ಮಾಡ್ರಯ್ಯ. ನಿಮ್ ಕೈಯಲ್ಲಿ ಸಾಧ್ಯ ಹೋಗೋದಲ್ಲ ಮಾಡ್ರಯ್ಯ. ಏನಕ್ಕೆಲ್ಲ ನಾನೊಂದು ಪಾಠ ಕಲಿಸ್ಲಿಲ್ಲ? ನಾನ್ ನಂಜುಡಯ್ಯ ಅಲ್ಲ ಕಣಯ್ಯ, ನಂಜುಡಯ್ಯ ಅಲ್ಲ. ಕಾಗದ ಬರ್ದಿಟ್ಟು ಹೋದ ಕಾಗದ. ನನ್ ಮನೆ ಹಾಳು ಮಾಡ್ಬಿಟ್ಟಯ್ಯ ನೀ. ನಂಜುಡಯ್ಯ, ಸರ್, ರೂಮ್ ಇದೆಯಾ? ಇದೆ. ಡಬ್ಬಲ್ ರೂಮ್ ಕೊಡಿ. ಬಾತ್ ಅಟ್ಯಾಚ್ಡ್ ಇರಬೇಕು. ಎಲ್ಲ ಅದೇ ನಮ್ಮ ಹತ್ರ ಇರೋದು. ಬರೀ ನಿಮ್ಮ ಹತ್ರ ಹುಡುಗರೇ, ಸ್ವಿಚ್ ರೂಮ್ ನಂಬರ್ 7ಗೆ ಇವ್ರ ಹಾಸಿಗೆ ಟ್ರಂಕ್ ತಗೊಂಡೋಗಿದ್ರು. ನಿಮ್ ಹೋಟೆಲ್ ಹಾಸಿಗೆ ಇಲ್ವೇ? ಇದೆ. ಓ, ಟ್ರಂಕ್ ಮಾತ್ರ ತಗೋಬೇಕು. ಬನ್ನಿ ಸರ್. ಇದೇ ರೂಮ್ ಸರ್. ಹೋದ್ವಾರ ಮಂಡ್ಯದಿಂದ ಒಬ್ಬ ಆಸಾಮಿ ಬಂದು ಇದೇ ರೂಮ್ ನಲ್ಲಿ ಇದ್ರು. ಬಂದಾಗ 80 ರೂಪಾಯಿ, ಹೋದಾಗ 8 ಲಕ್ಷ ರೂಪಾಯಿ ಸರ್. ಅಲ್ಲಪ್ಪ, ನಿಮ್ ಹೋಟ್ಲವ್ರು 80 ರೂಪಾಯಿ ಇಸ್ಕೊಂಡು 8 ಲಕ್ಷ ರೂಪಾಯಿ ಕೊಡ್ತಾರಿಯೇ? ಅದೆಲ್ಲ ಸರ್, ಜಾಕ್ಪಾಟು, ರೇಟು, ಕುದುರೆ ಸರ್. ನೀವು ಟ್ರೈ ಮಾಡಿ, ನಿಮ್ಗೆ ಲಕ್ಕಿರ ಆಗಿದೆ. ನನ್ನ ಲೆಕ್ಕದ ವಿಷಯ ಆಗಿರ್ಲಿ, ಮೊದಲು ಹೋಗಿ ಒಂದೆರಡು ಕಾಫಿ ತಗೊಂಡ್ ಬನ್ನಿ. ಸರ್ 8 ಲಕ್ಷ ರೂಪಾಯಿ. ಆಯ್ತು, ಹೋಗಯ್ಯ. ಸರ್ ಜಾಕ್ಪಾಟ್. ಅದೇ ರೇಟು 8 ಲಕ್ಷ ರೂಪಾಯಿ ಸರ್. ಜಾಕ್ಪಾಟು. ಏನಾಯ್ತೆ? ನೋಡಿ, ನಮ್ಮಿಬ್ಬರಿಗೂ ಬರೀ ಮದುವೆ ಆಗಿರೋದು ಅಷ್ಟೇ. ಸಾಲ್ದು ಅಂತಲ್ವೇನೆ ನಾನಿಲ್ಲಿ ಕರ್ಕೊಂಡ್ ಬಂದಿತ್ತು. ನೀವ್ ನನ್ ಮುಟ್ಬೇಡಿ. ದೊಡ್ಡವ್ರ ಮಾತಿಲ್ದೆ ಈ ತರ ಎಲ್ಲ ಮಾಡೋದು ತುಂಬಾ ತಪ್ಪು. ಲೇ ಕಲ್ಯಾಣಿ, ನಾನು ಮದುವೆ ಆಗಿದ್ದೀನಿ ಕಣೆ. ನಿನ್ನ ಗಂಡ ನೋಡಿ, ಈ ತರ ಎಲ್ಲ ಮಾತಾಡಿದ್ರೆ ನಾನು ಊರ್ ಹೊರಟೋಗ್ತೀನಿ. ಅಯ್ಯೋ, ನಿನ್ ತಮ್ಮಯ್ಯ ಕೋಪ ಮಾಡ್ಕೋತಾರ ಪುಟ್ಟ. ನಾನು ನಿನ್ನ ಪ್ರೀತಮಲ್ಲ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ಒಂದೇ ಒಂದು ಸಲ ನಿನ್ ಗುಲಾಬಿ ಕೆನೆನ ಹಾಗೆ ಮುಟ್ಟು ಬಿಡ್ತೀನಿ. ಅಷ್ಟೇ 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 ಅಷ್ಟೇ. ಇವನ ಪಕ್ಕಾಡಿ ನನ್ನ ಮಗ. ಕಲ್ಯಾಣಿ ತುಂಬಾ ಅದೃಷ್ಟ ಏನಂದಲೋ? ಕುದುರೆ ಸರ್. ಈ ಸಲ ಇದೇ ಕುದುರೆ ಸರ್ ಗೆಲ್ಲೋದು. ಕಲ್ಯಾಣಿ ಮೇಲೆ ಆಡಿ ಆಮೇಲೆ ನೋಡಿ. ಅಯ್ಯೋ, ಕುದುರೆ ಸಮಾಚಾರ ಇರ್ಲಿ. ಆ ಬೆಂಗಳೂರಿನಲ್ಲಿ ನೋಡ್ಬೇಕಾಗಿರೋ ಸ್ಥಳಗಳು ಏನೇನಿದೆ? ಕಬ್ಬನ್ ಪಾರ್ಕು, ಲಾಲ್ ಬಾಗು, ವಿಧಾನಸೌಧ. ಮೈಸೂರಿನಲ್ಲಿ ಮೈಸೂರಿಗೆ ಹೋಗ್ಬೇಕಂದ್ರೆ ಚಾಮುಂಡಿ ಬೆಟ್ಟ, ಕನ್ನಂಬಾಡಿ ಕಟ್ಟಿ, ಜೂ ಗಾರ್ಡನ್. ಝೂ ಗಾರ್ಡನ್ ರೀ? ಝೂ ಗಾರ್ಡನ್ ಕರ್ಕೊಂಡೋಗ್ರಿ ಅಂದ್ರೆ ನೀವ್ ಹೇಳಿದ್ದೆಲ್ಲ ಮಾತ್ರ ನಾವು ಕೇಳ್ಬೇಕು, ನಾವ್ ಹೇಳಿದ್ದು ಮಾತ್ರ ಕೇಳ್ಬೇಕು. ಬೇಡಿ ಅಂದ್ರೆ ನೀವು ಕರ್ಕೊಂಡು ಹೋಗ್ತೀರಲ್ಲ. ಆಯ್ತು ಕಣೆ, ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ.
ಪಂಚೆಗೆ ಮೋಹ ಒಂದರ ಕಿಂದುಂದೇನಯ್ಯ ಸೀರೆಯ ಕಂಡರೆ ಪಂಚೆಗೆ ಮೋಹ ಒಂದರ ಕಿಂದುಂದೇನಯ್ಯ ಅಯ್ಯಯ್ಯೋ ಬ್ರಹ್ಮಯ್ಯ ಅಯ್ಯಯ್ಯೋ ಬ್ರಹ್ಮಯ್ಯ ಈ ಹುಡುಗಾಟ ಏನಯ್ಯ ಸೀರೆಯ ಕಂಡರೆ ಪಂಚೆಗೆ ಮೋಹ ಒಂದರ ಕಿಂದುಂದೇನಯ್ಯ ಯಾಕೆ ಬೇರೆ ಬೇರೆ ಏನು ಮಂಚ ಓ ಮಂಚನ ನಾವಿಬ್ರು ಒಟ್ಟಿಗೆ ಮಲಿಕೋಬಾರ್ದು ಅಂತ ಯಾವನೇ ಹೇಳ್ದನು? ಅಯ್ಯೋ ನಿಮ್ಗೇನು ಗೊತ್ತಾಗಲ್ಲ. ನ್ಯಾಯ ಧರ್ಮ ಸಂಪ್ರದಾಯ ಒಂದ್ ನಿಶ್ಚಿತಾರ್ಥ ಮದುವೆ ಶೋಭನ ನಾಮಕರಣ ಅಂತ ದೊಡ್ಡವರಿಟ್ಟಿರೋದು ಸುಮ್ನೆ ಅಲ್ಲ. ಅವ್ರ ಆಶೀರ್ವಾದ ಇಲ್ದೆ ನಾವಿಬ್ರು ಒಟ್ಟಿಗೆ ಇದ್ರೆ ದೇವ್ರ ಕಣ್ಣು ಹಿಂಗಿಸ್ಬಿಡ್ತಾನಂತೆ. ನೀನೆಲ್ಲೋ ಹಳೆ ಕಾಲದವಳು ಅಜ್ಜಮ್ಮ. ಹೌದು ಅಜ್ಜಮ್ಮನೆ. ಎಲ್ಲಾ ಬಿಟ್ಬಿಟ್ಟು ನಿನ್ ಕಟ್ಕೊಂಡು ಬಂದಲ್ಲ ನನ್ನ ಮುಟ್ಟಾಳ್ತನ ಪಡ್ಕೋಬೇಕು. ಹಾಗೆ ಮಾಡಿ. ಹೇಗೆ ಮಾಡ್ಲಿ? ಕಲ್ಯಾಣಿ ಬರೀ ಕಲ್ಯಾಣಿ ಅಲ್ಲ ಪಂಚ ಕಲ್ಯಾಣಿ ಅನ್ನಿಸ. ಪ್ರಥಮ ಕಲ್ಯಾಣಿನೇ ನನಗೆ ಆಗ ಬರ್ತಾ ಇಲ್ಲ, ಇನ್ನು ಪಂಚ ಕಲ್ಯಾಣಿ ಏನ್ ಮಾಡುತ್ತೋ? ಹಾಗನ್ಬೇಡಿ ಸಾ, ನೀವಾರ್ದೇ ಇದ್ರೆ ಪರವಾಗಿಲ್ಲ. ನಂಗೊಂದು 25 ರೂಪಾಯಿ ಫೈನಾನ್ಸ್ ಮಾಡಿ ಬಂದಿದ್ದೆಲ್ಲ ನಿಮ್ಗೆ. ಏನೋ ನೀವು ಕೃಪೆ ಮಾಡಿ ನಂಗೊಂದು 5,000 ರೂಪಾಯಿ ಕೊಟ್ಬಿಟ್ರೆ ನಿಮ್ ಹೆಸರು ಹೇಳ್ಕೊಂಡು ನಾ ಸಣ್ಣ ಒಂದು ಕಾಫಿ ಹೋಟ್ಲ್ ಇಟ್ಕೊಂಡ್ಬಿಡ್ತೀರಿ ಸಾ. ಆಗ್ಲಿ ಯೋಚನೆ ಮಾಡ್ತೇನೆ. ಯೋಚನೆ ಮಾಡ್ತೀರಿ ಸಾ? ಮಾಡಿ ಮಾಡಿ. ಇದಿರ್ಲಿ, ನೀನು ಹೋಗು. ಚಿನ್ನ, ನಂಗೊಂದು ನೀವೇನ್ ಚಿಕ್ಕ ಮಗು ಏನ್ರಿ? ಹಾಗೆ ತಿಳ್ಕೊ, ನಂಗೊಂದು ಇನ್ನೊಂದು ನಂದೊಂದು ನಂದೊಂದು ಹೋಗಿ ನೀವು ನೋಡಿ, ಹೀಗೆಲ್ಲ ಮಾಡಿ ನನ್ ಕೈ ತಕೊಂಡು ಎದ್ಬಿಡ್ತೀನಿ. ಅತ್ತೆ ಎಣ್ಣೆ ಯಾಕೆ ನಾನು ಹೀಗೆಲ್ಲ ಬೈತಿದ್ದೀರಾ? ನಿನ್ನಲ್ಲ ನನ್ನ ಮನುಷ್ಯನಾಗಿ ಹುಟ್ಟಿ ಈ ತರ ಕಷ್ಟ ಪಡೋಕ್ಕಿಂತ ಪ್ರಾಣಿಗಳಾಗಾದ್ರೂ ಹುಟ್ಟಿದ್ರೆ ಬೇಕಾದಾಗಿರ್ಬೋದಾಗಿತ್ತಲ್ಲ ಅಂತ. ಕರ್ಮ ಕರ್ಮ ಕರ್ಮ. ಪಾರ್ವಾಳ, ಲೇ ಪಾರ್ವಾಳ, ಇಲ್ರಿ ನಿನ್ನೆ ಕಣೆ. ಕಲ್ಯಾಣಿ, ಒಂದು ಮಾತು ಕೇಳ. ಏನು? ನಾನು ಒಬ್ಬನೇ ಮಲಗಿದ್ರೆ ನಿದ್ರೆ ಬರಲ್ಲ, ಅಲ್ಲಿಗೆ ಬರಲ್ಲ. ಬನ್ನಿ. ಯಾಕೆ ಎತ್ತೋದೆ? ನೀವಲ್ಲೇ ಮಲಿಕೊಂಡು ನಾನು ಇಲ್ಲೇ ಮಲಿಕೋತೀನಿ. ನಾನು ಅದನ್ನೆಲ್ಲ ಹೇಳಿದ್ದು, ಇಬ್ರು ಒಂದೇ ಕಡೆ ಮಲಗೋಣ ಅಂತ. ಆಗೋಲ್ಲ. ಹಾಗಲ್ವೇ? ನೀನು ಅಲ್ಲೇ ಬಿತ್ಕೋ, ನಾನು ಇಲ್ಲೇ ಬಿತ್ಕೋತೀನಿ. ನಾನು ದೀಪ ಆರಿಸ್ತೀನಿ. ನನ್ನ ಕಣ್ಣಾದ್ರೆ ನಿದ್ರೆ ಬರೋಲ್ಲ. ನನಗೆ ಬೆಳಕಿದ್ರೆ ನಿದ್ರೆ ಬರಲ್ಲ. ನೋಡಿ ನಾನು ಹೇಳ್ತಿದ್ದೀನಿ, ಕಣ್ಣಾದ್ರೆ ನನ್ ನಿದ್ರೆ ಬರೋಲ್ಲ. ನೋಡು, ನಾನು ಹೇಳ್ತಾ ಇದ್ದೀನಿ, ನನಗೆ ಬೆಳಕಿದ್ರೆ ನಿದ್ರೆ ಬರಲ್ಲ. ಆಗೋಲ್ಲ ಆಗೋಲ್ಲ ಆಗೋಲ್ಲ. ಆಗಲ್ವಾ? ಬಿತ್ಕೋ, ಬೆಳಕಲ್ಲೇ ಬಿತ್ಕೋ. ನೋಡು ನೋಡು ನನ್ನ ಅವಸ್ಥೆ, ನೋಡು ನೋಡು ನನ್ನ ಅವಸ್ಥೆ. ಕಲ್ಯಾಣಿ, ಚಿನ್ನ, ಏನ್ರಿ ನಿದ್ರೆ ಬಂತ? ಒಳ್ಳೆ ನಿದ್ರೆಲ್ಲೇ ಎಬ್ಬರಿಸ್ಬಿಟ್ರಪ್ಪ. ಏನು? ಅಯ್ಯೋ ಪಾಪ,
ಈಗ ನಿನಗೇನು ಅನ್ಸುತ್ತೆ? ನೀವ್ ಬಾಯಿ ಬಿಚ್ಕೊಂಡ್ ಮಲಿಕೊಂಡ್ರೆ ಸಾಕು ಅನ್ಸುತ್ತೆ. ಅಯ್ಯೋ, 10,000 ರೂಪಾಯಿ ಋಣ ತೀರಿಸ್ತಾ ಇದ್ರೆ ನಾನೇ ಜನ್ಮದಲ್ಲಿ ನನ್ನ ಹೆಂಡತಿ ಹುಟ್ಟಲ್ಲ ಅಂತ ಕಾಣಿಸ್ತಾ ಇದೆ. ಆದ್ರೂ ನಂದುಂಡಯ್ಯ. ಹೋದ ವಾರ ಮಂಡ್ಯದಿಂದ ಒಬ್ಬ ಆಸಾಮಿ ಬಂದು ಇದೇ ರೂಮ್ನಲ್ಲಿದ್ದ. ಬಂದಾಗ 80 ರೂಪಾಯಿ, ಹೋದಾಗ 8 ಲಕ್ಷ. 8 ಲಕ್ಷ ಯಾವನಿಗೆ ಬೇಕು? ಅಪ್ಪನ ತಾಪತ್ರೆಯಿಂದ ಬಿಡುಗಡೆಯಾಗೋದಕ್ಕೆ 10,000 ಸಾಕು. ಕಲ್ಯಾಣಿ, 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 ಪಂಚ ಕಲ್ಯಾಣಿ. ಹೌದು, ನಾಳೆ ನೆರೇಸ್ಕೊಗ್ತೀನಿ. 10,000, 10,000, 10,000. ಏನ ಕಲ್ಯಾಣಿ 1 to 40 ಏನ್ರಿ? ಕಲ್ಯಾಣಿ ಮೇಲೆ ಆಡಿದ್ರೆ ರೂಪಾಯಿಗೆ 40 ರೂಪಾಯಿ ಕೊಡ್ತಾರ. 1 ರೂಪಾಯಿಗೆ 40 ರೂಪಾಯಿ. ಪಂಚಕಲ್ಯಾಣಿ 1 to 40 ಏನು ಬರೀ? ಪಂಚಕಲ್ಯಾಣಿ 1 to 40, 1 to 40. 200 ರೂಪಾಯಿ ಪಂಚ ಕಲ್ಯಾಣಿ ಕೊಡಿ. ಇನ್ನು 30 ರೂಪಾಯಿ ಕೊಡಿ. ಯಾಕೆ? ಟ್ಯಾಕ್ಸ್. ಇದಕ್ಕೂ ಟ್ಯಾಕ್ಸ್? ನಿಮ್ಮ ಹೆಸರು? ಶಂಕರ. ಶಂಕರ. ಪಂಚಕಲ್ಯಾಣಿ ಕಾರ್ಡ್ ನಂಬರ್ 1, 8,200. ಯಾವ ಕುದುರೆನ್ರಿ ಗೆದ್ದಿದ್ದು? ಗೆದ್ದಿದ್ ಕುದುರೆ ಅಲ್ಲ ರೀ, ಕಲ್ಯಾಣಿ ಅನ್ನೋ ಕತ್ತೆ. ಕಲ್ಯಾಣಿ, ನನ್ನ ಕಲ್ಯಾಣಿ ಗೆದ್ಬಿಟ್ಟ. ನನ್ ಕಲ್ಯಾಣಿ. ಏನು ಸರ್ ಹಣ ಕೊಡೋದು? ಇಲ್ಲ ಇಲ್ಲ ಇಲ್ಲ. ಸೈನ್ ಮಾಡಿ ನಿಮ್ಮ ಅಡ್ರೆಸ್ ಬರೀರಿ. ಸಾರಿ, ನೋಡ್ಲಿಲ್ಲ. ಪರವಾಗಿಲ್ಲ. ಲಕ್ಕಿ ಡೇ, ಲಕ್ಕಿ ಮ್ಯಾನ್. ಅಯ್ಯೋ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ. 8,000 ಬಂದದ್ದು. ಇನ್ನೊಂದು 100 ರೂಪಾಯಿ ಹೆಚ್ಚಿಗೆ ಆಡ್ಬಿಟ್ಟಿದ್ರೆ 10,000 ರೂಪಾಯಿ ಬಂದ್ಬಿಡೋದು. ಹಿಂಗೆಲ್ಲ ನೋಟ್ನು ನಮ್ಮಪ್ಪನ ಬಾಯಿಗೆ ತುರುಕಿದ್ದೆ ಹಾಯಾಗಿ ಮೊದಲ ರಾತ್ರಿ ಸುಖ ಅನುಭವಿಸ್ಬೋದಾಗಿತ್ತು. 7ನೇ ನಂಬರ್ ರೂಮ್ ಲಕ್ಕಿ ಸರ್, ಆಡಿ ಸರ್. 7ನೇ ನಂಬರ್ ರೂಮ್ ಲಕ್ಕಿ ಸರ್, ಆಡಿ ಸರ್. 1 to 3 anybody? Sunbeam, Sunbeam 1 to 3. 1,000. ಬಿಲ್ಲಿ ಬಿಲ್ಲಿ 10,000 to 1,000. ಟ್ಯಾಕ್ಸ್ 150. 150. ಕಾರ್ಡ್ ನಂಬರ್ 5, ಶಂಕರ. ಶಂಕರ. ಇಲ್ಲಿ ಬಿಲ್ಲಿ 10,000 to 1,000. ಮಿಸ್ಟರ್ ಶಂಕರ. ಶಂಕರ. Sunbeam 1 to 3, 1 to 3 Sunbeam, Sunbeam 1 to 3, 1 to 3 Sunbeam. Anybody 1 to 3 Sunbeam?
Judges blessing, sir. 7, 1, 2, 3. ಕಂಗ್ರಾಚುಲೇಷನ್ ಶಂಕರ್. ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು? ರಿಜಿಸ್ಟ್ರಲ್ಲಿ ಬರೀತಾ ಇದ್ರಲ್ಲ ಆಗ ನೋಡಿ. ಮಿಸ್ಟರ್ ಶಂಕರ್, ನಿಮ್ಗೆ ಕುದುರೆ ವಿಷಯ ಬಹಳ ಚೆನ್ನಾಗಿ ಗೊತ್ತಿರೋ ಹಾಗಿದೆ. ನೆಕ್ಸ್ಟ್ ಡ್ರೆಸ್ ನನ್ನ ಸ್ವಲ್ಪ ಟಿಪ್ಸ್ ಕೊಡ್ತೀರಾ? ಟಿಪ್ಸ್ ನನಗೆ ಗೊತ್ತಿಲ್ವೇ? ಹಾ, ನಿಮ್ಗೆಲ್ಲ ಗೊತ್ತು. ಬನ್ನಿ ಹೋಗೋಣ. ಅಯ್ಯೋ, ಏನಿದಲ್ಲ? ಬಿಟ್ಬಿಡಿ, ಹೋಗ್ಲಿ, ಬಿಟ್ಬಿಡಿ, ಬಿಟ್ಬಿಡಿ ಅವ್ನ. ಏನ್ ಬಿಡೋದು? ಕ್ಯಾಶ್ ಹೊಡೆದ್ಬಿಟ್ಟು ಹೊಡೆಯೋಕ್ಕೂ ಬರ್ತಾರೆ. ಅಯ್ಯೋ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಬನ್ನಿ, ನಾ ಹೋಗೋಣ. ಬನ್ನಿ. ಅವನ್ ಯಾರು ಗೊತ್ತಾ? ರೌಡಿ ಸುಬ್ಬ. ಈ ಊರಿನಲ್ಲಿ 16 ಜನನ ಸಫಾ ಮಾಡ್ಬಿಟ್ಟಿದ್ದಾನೆ. ಹೌದಾ? ಪೊಲೀಸರೆಲ್ಲ ಆಮೇಲೆ ಸ್ನೇಹಿತರು. ರೌಡಿ ಸುಬ್ಬ ಯಾಕೆ ಬರ್ತಾನೆ? ರೇಸ್ ಆಡಲ್ಲ, ಏನಿಲ್ಲ. ಅವ್ರ ಯಾಕ್ರಿ ರೇಸ್ ಆಡ್ತಾನೆ? ಗೆದ್ದವ್ರ ಹತ್ರ ಹಣ ಹೊಡಿಲಿಕ್ಕೆ ಟ್ರೈ ಮಾಡ್ತಾನೆ. ಹಂಗಾಗ್ಲಿಲ್ಲ ಅಂದ್ರೆ ಅವರನ್ನ ಸಫಾ ಮಾಡಾದ್ರೆ ಹಣ ಹಾಕೊಂಡು ಹೋಗ್ತಾನೆ. ನಮ್ಮಪ್ಪನಿಗೆ 7,000. ಅಯ್ಯೋ ಬೇಡಪ್ಪ, ಹಾಳಾಗೋಗ್ಲಿ. ಇದೆ. ಯಾವ್ದಕ್ಕೆ? ಯಾವ್ದು? 2. ನೀವು ಬುದ್ಧಿಗಿದ್ದು ಕೆಟ್ಟಿದ್ದೇನು? ನಂಬರ್ 2 ಜಾಮದಲ್ಲಿ ಗೆಲ್ಲಲ್ಲ. ಅನ್ಯಾಯ ದುಡ್ಡು ಹಾಳು ಮಾಡ್ಕೋಬೇಡ. ಹೋದ್ರೆ ಹೋಗುತ್ತೆ. 2. ಆಲೇಶಾನ್ ಶಂಕರ್. ಲ್ಯಾಕ್ 75,000 to 7,000 ಶಂಕರ್. ಗೋಲ್ಸ್ ಬ್ಯಾಕ್ 1 to 6. anybody 1 to 6? ನನ್ ದುಡ್ಡೆಲ್ಲ ಬುಕ್ಕಿ ಕೊಟ್ಬಿಟ್ಟೆ. ಜೋಬೆಲ್ಲ ಖಾಲಿ. ಇನ್ಮೇಲೆ ಯಾವನು ನನ್ನಿಂದ ಸುತ್ತಬೇಕಾಗಿಲ್ಲ. ಫೂಲ್, ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟ. ಶಂಕರ್, ಯು ಆರ್ ಲಕ್ಕಿ. ಯು ಗಾಟ್ 1,75,000. ಬೇಡ ಕೊಡಿ, ಎಲ್ಲ 100 ಕೊಡಿ. ಸೈನ್ ಮಾಡಿ. ಶಂಕರ್, ಬನ್ನಿ. ಮಿಸ್ಟರ್ ಶಂಕರ್, ನೋಡಿ, ನೀವೆಲ್ಲಿಗೂ ಹೋಗ್ಬೇಡಿ, ನನ್ನ ಹತ್ರ ಯಾರಿ ಸುಬ್ಬಾ ನಿಮ್ಗೋಸ್ಕರ ಆಯ್ತಾ ಇದ್ದಾನೆ.
ಪೊಲೀಸ್ನವ್ರೆ ಯಾವರು ನನ್ನ ಫಾಲೋ ಮಾಡ್ಕೊಂಡು ಇಲ್ಲ 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 ಇರೋವರೆಗೂ ನೀನ್ ಜೀವ ಸಹಿತ ಈ ರೇಸ್ ಕೋರ್ಸಿಂದ ಹೋಗೋ ಹಾಗಿಲ್ಲ. ನನ್ನ ಕತಿ ಬನ್ನಿ. ನಿನ್ ಸೇವೆ ಮಾಡೋ ಅಷ್ಟೊತ್ತಿಗೆ ನನ್ನ ಪ್ರಾಣ ಹೊರಟೋಯ್ತು. ಒಳ್ಳೆ ಹುಡುಗಿ ಇದ್ದಾಗಿದ್ಯಾ. ಅಯ್ಯಯ್ಯೋ ಬಟ್ಟೆ ಬಿಚ್ಕೊಂಡು ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲ ನಾನು ಬಿಚ್ಚಾಗ ಗ್ಲೋರಿ ತುಂಬಾ ಥ್ಯಾಂಕ್ಸ್. ನಾನು ಹೋಗ್ತೀನಿ ಎಲ್ಲಿಗೆ? ಹೋಟೆಲ್ಗೆ. ನನ್ನ ಹೆಂಡತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಬಾಯ್ ಮುಚ್ಕೊಂಡು ಮರ್ಯಾದೆಗಿಲ್ಲ ಬಿದ್ದಿರು. ಯಾಕೆ? ನೀನೇನಾದ್ರೂ ಹೋಟೆಲ್ಗೆ ಹೋದ್ರೆ ರೌಡಿ ಸುಬ್ಬ ಅಲ್ಲಿಗೆ ಬಂದು ನಿನ್ ಮಿಸ್ಸಸ್ನ ಸಫಾ ಮಾಡ್ಬಿಡ್ತಾನೆ. ಈ ಊರು ಹೋಟೆಲ್ನವರೆಲ್ಲ ರೌಡಿ ಸುಬ್ಬ ಅಂದ್ರೆ ಗಡ ಗಡ ಅಂತ ನಡುತ್ತಾರೆ. ಯಾಕೆ ಏನಾಯ್ತು? ಎಂತ ಕೆಲಸ ಆಯ್ತು? ಪಾಪ ನಡಿ ಊಟ ಮಾಡೋಣ. ನನಗೆ ಹಸಿವಿಲ್ಲ. ಯಾಕೆ? ಆ ಸುಬ್ಬನ ವಿಷಯ ಕೇಳಿ ನನ್ನ ಹೊಟ್ಟೆ ತುಂಬೋಯ್ತು. ಹೋಗ್ಲಿ, ಸ್ವಲ್ಪ ಹಾಲು ತರ್ತೀನಿ, ಅದನ್ನಾದ್ರೂ ತಗೋ. ನನ್ನ ಹೆಂಡತಿ ಏನ್ ಮಾಡ್ತಾ ಇದ್ದಾಳೋ ಏನು? ಎಲ್ಲ ನಮ್ಮಪ್ಪ ಮಾಡಿದ ಕೆಲಸ. ಅಯ್ಯೋ, ಇವಳು ಏನೋ ಮಾಡ್ತಾಳೆ. ತಗೋ. ಕುಡಿ. ನಾನು ಊಟ ಮಾಡ್ಕೊಂಡು ಬರ್ತೀನಿ.
ಮಲಗಿದ್ದಾನೆ. ಹಣ ಎತ್ತಿಟ್ಯಾ? ಎಲ್ಲಿತ್ತ? ಮೊದಲು ನನ್ನ ಪರ್ಸೆಂಟೇಜ್ ಎಷ್ಟು ಅಂತ ಹೇಳು. ಪರ್ಸೆಂಟೇಜಾ? ನಿಂಗ? ನೀನ್ ನನ್ನ ಪಾರ್ಟ್ನರ್ ಅಂತ ತಿಳ್ಕೊಂಡ್ಬಿಟ್ಟೇನೆ, ಹೊಟ್ಟೆ ಬಗೆದು ಬಿಟ್ಟೇನು? ಹಣ ಕೊಟ್ಟು 100-200 ಈಸ್ಕೊಳ್ಳೋದು ಬಿಟ್ಟು ಪರ್ಸೆಂಟೇಜ್ ಅಂತೆ ಪರ್ಸೆಂಟೇಜು. ಅನ್ಯಾಯವಾದ ವ್ಯಾಪಾರಕ್ಕೆ ನಾನು ಒಪ್ಪಲ್ಲ. ಕಷ್ಟ ಪಡೋದು ನಾನು, ಎಂಜಾಯ್ ಮಾಡೋದು ನೀನ. ಮರ್ಯಾದೆಗೆ ಹಣ ಮಡಗ್ತೀಯಾ ಇಲ್ಲ ಹಣ್ಣಿಗಾಯಿ ಮಾಡ್ಬಿಡ್ಲ? ಇದವಳಿ ತರ ನನ್ನ ಹತ್ರ ತೋರಿಸ್ಬೇಡ. ಪೊಲೀಸ್ಗೆ ಫೋನ್ ಮಾಡ್ಬಿಡ್ತೀನಿ. ಪೊಲೀಸ್ಗೆ ಫೋನ್ ಮಾಡ್ತೀಯಾ? ಪೊಲೀಸ್ಗೆ ಫೋನ್ ಮಾಡ್ತೀಯಾ? ಮಾಡು ನೋಡ್ತೀನಿ. ಈ ಸುಬ್ಬ ಯಾರು ಅಂತ ಇನ್ನೂ ಗೊತ್ತಿಲ್ಲ ನಿನ್ನ. ಗುಗ್ಗು, ನೀನೇ ಈ ನಾಟಕ ಆಡುತ್ತು? ಮರ್ಯಾದೆಯಾಗಿ ಬಾಗಿಲು ತೆಗಿತೀಯ ಇಲ್ವೋ? ಎಲ್ರು ಕೇಳ ಹಾಕೊಂಡ್ಬಿಡ್ತೀನಿ ನೋಡು. ಹೋಗಿದ್ರೆ ಈ ವಿಷಯ ಯಾರ ಹತ್ರ ಆದ್ರೂ ಹೇಳಿದ್ರೆ ಗ್ಲೋರಿನ ನೀನೇ ಕೊಲೆ ಮಾಡುತ್ತು ಅಂತ ಹೇಳಿ ನಾಕೊಪ್ಪ ಹಾಕಿಸ್ಬಿಡ್ತೀನಿ. ಈ ರಸ್ತೆ ಎಲ್ಲಿಗೆ ಹೋಗುತ್ತೆ? ಏರ್ಪೋರ್ಟ್ಗೆ ಹೋಗುತ್ತೆ. ಅಲ್ಲಿಗೆ ಕರ್ಕೊಂಡೋಗು. ಏನಾಯ್ತು? ಪಂಚರ್ ಆಯ್ತು. ಅಲ್ಲಿಂಟು ನನ್ನ ಗ್ರಹಚಾರ ಈಗಲೇ ಪಂಚರ್ ಆಗ್ಬೇಕು. ಮನೇನಿದೆಯಾ? ಇದೆ ಸರ್. ಒಂದೆರಡು ದೊಡ್ಡ ಜೋಬ್ ಹೊಲ್ಕೊಟ್ರೆ ದುಡ್ಡು ಕೊಡ್ತೀನಿ. ಆಗಿದೆ ಸರ್, ಆದಷ್ಟು ಬೇಗ.
ನಮಸ್ಕಾರ, ಒಂದು ಟಿಕೆಟ್ ಕೊಡಿ. ಎಲ್ಲಿಗೆ? ಪ್ಲೇನ್ಗೆ. ಯಾವ ಊರಿಗೆ ಹೋಗ್ಬೇಕ್ರಿ? ಯಾವ ಊರಿಂದ ಆ ಊರಿಗೆ? ಈ ಪ್ಲೇನು ಮಡ್ರಾಸ್ಗೆ ಹೋಗುತ್ತೆ. ಅಲ್ಲಿಗೆ ಕೊಡಿ ಸರ್. 76 ರೂಪಾಯಿ ಕೊಡಿ. ಯುವರ್ ನೇಮ್ ಪ್ಲೀಸ್? ಶಂಕರ. ಹ್ಯಾವ್ ಯು ಎನಿ ಬಗ್ಗೆ? ನೋ ನೋ ಸರ್. ಹಣ ಎಲ್ಲಿ? ಬರ್ತಿದ್ದಾಗೆ ಓಡೋಕ್ ಬಾಗಿಲು ಹಾಕೊಂಡು ನನಗೆ ಕೈ ಕೊಡಕ್ ನೋಡ್ತಾ ಇದೀಯೇನೋ ಮಗನೇ? ಚರ್ಮ ಸುಲ್ದು ಬಿಟ್ಟೇನು? ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಹೊರಗೆ ಬಾ. ಬರ್ತೀಯಲ್ವೋ? ನಾನು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀನಿ. ಕಿರ್ಚಿದ್ರೆ ಗ್ಲೋರಿಯಾನ್ ಸಾಯಿಸಿದ್ದು ನೀನು ಅಂತ ಹೇಳ್ಬಿಡ್ತೀನಿ. ಮಿಸ್ಟರ್ ಆನಂದ್, ನಿನ್ನ ಶಿಕ್ಷಣದ ಕಾಲಾವಧಿ ಮುಗಿದು ನೀನೀಗ ಕೇಂದ್ರೀಯ ತನಿಖೆ ಕಚೇರಿ ಅಧಿಕಾರಿ. ನಿನ್ನ ಕೋಡ್ ನಂಬರ್ 006. ಥ್ಯಾಂಕ್ ಯು ಸರ್. ಇವತ್ತಿನಿಂದ ನೀನು ರಜಾದ ಮೇಲೆ ಊರಿಗೆ ಹೋಗ್ಬೋದು. ಥ್ಯಾಂಕ್ ಯು ಸರ್. ಅಷ್ಟೇ ಅಲ್ಲ, ನೀನು ಎಲ್ಲಿದ್ರೂ ಸಹ ಸಿಬಿಐ ಕಚೇರಿಗೆ ವ್ಯವಹರಿಸ್ತಾ ಇರಬೇಕು. ಅವಸರದ ಕರೆ ಇದ್ದಾಗ ತಕ್ಷಣ ಹೊರಟು ಬರಬೇಕು. ಸರ್ಟನ್ಲಿ ಸರ್. ಮಿಸ್ಟರ್ ಆನಂದ್, ದೇಶದ್ರೋಹಿಗಳೇ ತುಂಬಿಕೊಂಡಿರೋ ಈ ಸಮಾಜದಲ್ಲಿ ಮೈ ತುಂಬಾ ಕಣ್ಣಿಟ್ಕೊಂಡು ಕೆಲಸ ಮಾಡಬೇಕು ಮಿಸ್ಟರ್ ಆನಂದ್. ಅದು ನನ್ನ ಕರ್ತವ್ಯ ಸರ್. ಐ ನೋ ದಟ್. ಕರ್ತವ್ಯವೇ ದೇವರು ಅಂತ ನಂಬ್ಕೊಂಡಿರೋ ಶ್ರದ್ಧಾಂತರಿಗೆ ಯಾವ ಕಾಲಕ್ಕೂ ಕೆಳಕಾಗೋಲ್ಲ. ಸರ್, ಬರ್ತೇನೆ ಸರ್. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಹೆಣ್ಣುಡುಗಿ ಮನೆ ಬಿಟ್ಟು ಆಚೆ ಓಡೋದ್ಲು ಅಂತ ನೋಡಿದವ್ರು ಏನಂತಾರೆ ಏನು ಅನ್ನೋದಾದ್ರೂ ಯೋಚನೆ ಮಾಡ್ತೀಯ ನೀನು? ಆಗಿದ್ದೆಲ್ಲ ಆಗೋಯ್ತು. ಈಗಲಾದ್ರೂ ಹೇಳಮ್ಮ, ಅವನು ಎಲ್ಲಿ ಹೋದ ಅಂತ. ಅಮ್ಮ, ಅಮ್ಮ. ಅಮ್ಮ, ಏನಾಯ್ತಮ್ಮ? ಆ ಶಂಕರು ನನ್ನನ್ನು ಹುಡುಕ್ಬೇಡಿ ಅಂತ ಕಾಗದ ಬರ್ದಿಟ್ಟು ಇವಳನ್ನ ರಾತ್ರಿಯೋ ರಾತ್ರಿ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಇವಳು ಮಾತ್ರ ಬಂದ್ಲು. ಅವನು ಎಲ್ಲಿಗೂ ಹೋದ್ನೋ ಏನೋ ಒಂದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಕಲ್ಯಾಣ್, ಶಂಕರು ಎಲ್ಲಿ ಹೋದಮ್ಮ? ಅವ್ರು ಮೊನ್ನೆ ಹೋದವರು ಇನ್ನೂ ಬರ್ಲಿಲ್ಲ. ನಾನು ಹೋಟ್ಲವ್ರಿಗೆ ಹೇಳ್ದೆ, ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದಮ್ಮ? ರೇಸ್ ಹೋಗ್ತೀನಿ ಅಂತ ಹೇಳಿದ್ರು. ರೇಸ್ಗೆ? ಅವನ್ಗೆ ಯಾಕೆ ಬಂತು ಈ ಹುಚ್ಚು? ರೇಸ್ ನಲ್ಲಿ ದುಡ್ಡು ಸಂಪಾದನೆ ಮಾಡಿ ನಿಮ್ಗೆ 10,000 ಕೊಡೋಣ ಅಂತ. ನಿಮ್ಮ ದುರಾಸೆಯಿಂದ ತಾನೇ ಇದ್ದೊಬ್ಬ ಕಂದ ಓಡ್ ಹೋಗಿದ್ದು. ಅಯ್ಯೋ, ಅವನ ಅನ್ಯಾಯವಾಗಿ ಕಾಡ್ ಪಾಲ್ ಮಾಡ್ಬಿಟ್ಟಲ್ರಿ. ಸುಮ್ಮನೆ ಕೂಗ್ಕೋಬೇಡ ಕಣೆ, ನನ್ನ ಗಂಟ್ಲು ಒಣಗೋಗ್ತಾ ಇದೆ.
ಅವನ್ ಇಂಥ ಅನಾಹುತ ಮಾಡ್ತಾನೆ ಅಂತ ಗೊತ್ತಿದ್ರೆ ನಾನು ಬಾಕಿ ತಗಾದಿಗೆ ಹೋಗ್ತಾ ಇರ್ಲಿಲ್ಲ ಕಡೆ. ನೀನು ಎಷ್ಟೋ ಹೇಳ್ದೆ, ನಾನು ಕೇಳಲಿಲ್ಲ, ಅದಕ್ಕೆ ನನಗೆ ಈ ಸ್ಥಿತಿ. ಅವನು ಬಿಟ್ಟು ನಾನು ಇರ್ಲಾರೆ ಕಡೆ. ಆನಂದು ಅವನಿದ್ದಾಗ ಹುಲಿಯಾಗಿ ಹಾರಾಡ್ತಾ ಇದ್ದೆ. ಈಗ ನನ್ ಸಂಕಟದ ಕೆಲ್ಸ ತಡ್ಕೊಳಕ್ಕಾಗಲ್ಲಪ್ಪ. ಪೊಲೀಸ್ ಕಮಿಷನ್ ನಿನಗ್ ಗುರ್ತು, ಯಾಕಾದ್ರೂ ಮಾಡಿ ನನ್ನ ಮಗನ್ನ ಕರ್ಕೊಂಡು ಬಂದ್ ನನ್ನ ಮನೆ ಸೇರ್ತಪ್ಪ, ನಿನಗ್ ಪುಣ್ಯ ಬರುತ್ತೆ. ನಂಜುಂಡೇನವ್ರೆ, ಕೆಟ್ಟ ಮೇಲೆ ಬುದ್ಧಿ ಬಂತು. ಈಗ ಕೂಗಾಡಿದ್ರೇನ್ ಬಂದ್ ಪ್ರಯೋಜನ? ಸಮಾಧಾನ ಮಾಡ್ಕೊಳ್ಳಿ. ಕಲ್ಯಾಣ್, ಕಣ್ಣೀರ್ ಒರೆಸ್ಕೊಂಬ. ನೋಡು, ಆ ಶಂಕರು ಎಲ್ಲಿದ್ರು ಕರ್ಕೊಂಬಂದ್ ನಿನ್ ಮುಂದೆ ನಿಲ್ಲಿಸ್ತೀನಿ. Dildar, 1 to 10, 1 to 10, anybody 1 to 10, Dildar, 1 to 10, 1 to 10, Dildar. Excuse me. ಲಾಸ್ಟ್ ರೇಸಿನ ದಿವಸ ಇವನ್ನೇನಾದ್ರೂ ನೋಡಿದ್ರ? ಅಯ್ಯೋ ಇವ್ನ ಹೋದ ರೇಸಲ್ಲಿ ಕೆಲ್ಸಕ್ಕೆ ಬರ್ತ ಕುದುರೆ ಮೇಲೆಲ್ಲ ಆರ್ಬಿಟ್ಟು ನಮ್ಮನ್ನೆಲ್ಲ ದೋಚ್ಬಿಟ್ಟ ಸರ್. ಎಷ್ಟು ದೋಷದ? ನಿಯರ್ಲಿ 2 lakhs. ಅವನ ಜೊತೆ ಬೇರೆ ಯಾರಾದ್ರೂ ಇದ್ರೆ? ಯಾರ ಆಂಗ್ಲೋ ಇಂಡಿಯನ್ ಲೇಡಿ ಇದ್ದಾಗಿತ್ತು ಸರ್. ಅವಳು ಯಾರು ಅಂತ ಗುರುತಿಸ್ಬಲ್ರ? ಪ್ರತಿ ರೇಸ್ಗೂ ಇಂಥವ್ರು 16 ಜನ ಬರ್ತಿರ್ತಾರೆ, ಯಾರು ಅಂತ ಜ್ಞಾಪಕ ಇರುತ್ತೆ ಸರ್. ಆದ್ರೆ ದುಡ್ಡು ಕಳ್ಕೊಂಡಿದ್ದು ಮಾತ್ರ ಜ್ಞಾಪಕ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇವನ್ನ ನೋಡಿದ್ದೇನೆಯಾ? ನಮ್ಮ ಟ್ಯಾಕ್ಸಿನಲ್ಲಿ ಎಷ್ಟೋ ಜನ ಹೋಗ್ತಾರೆ ಬರ್ತಾರೆ, ನಾವ್ ಯಾಕೆ ಸರ್ ಗ್ಯಾಪ್ ಕಟ್ಕೊಳಕ್ಕಾಗುತ್ತೆ? ನೀನ್ ನೋಡಿದ್ಯಾ? ಸರ್ ನೋಡಿದೆ ಸರ್. ನೀನ್ ನೋಡಿದ್ಯಾ? ನೋಡಿದೆ ಸರ್. ಎಲ್ಲಿ? ಮೊನ್ನೆ ರಾತ್ರಿ ಬರ್ತಾ ಇದೆ, ಈತ ಸಡನ್ನಾಗಿ ರಸ್ತೆ ಮಧ್ಯೆ ಬಂದು ನನ್ನ ಟ್ಯಾಕ್ಸಿ ನಿಲ್ಸಿ ಈ ರಸ್ತೆ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರು. ಏರ್ಪೋರ್ಟ್ ಕಂದ ತಕ್ಷಣ ಅಲ್ಲಿಗೆ ಬಿಡಂದ್ರು. ಇಲ್ಲಿ ತಕ್ಷಣ 100 ರೂಪಾಯಿ ನೋಟ್ ಕೊಟ್ಟು ಚಿಲ್ಲರನ್ನ ತಗೊಳ್ಳಿದೆ, ಗಾಬರಾಗಿ ಒಳಗೆ ಹೋದ್ರು ಸರ್. ಜೊತೆಲಿ ಒಬ್ಳು ಆಂಗ್ಲೋ ಇಂಡಿಯನ್ ಲೇಡಿ ಇದ್ಲಾ? ಇಲ್ಲ ಸರ್, ಒಬ್ಬರೇ ಇದ್ರು. ಅವನನ್ನ ಫಾಲೋ ಮಾಡ್ಕೊಂಡು ಯಾರಾದ್ರೂ ಬಂದ್ರ? ಡೇಂಜರ್ ಸರ್, ಡೇಂಜರ್. ಧೈರ್ಯವಾಗಿ ಹೇಳು. ಈ ವಿಷಯ ನಮ್ಗೆ ಯಾಕೆ ಬಿಡಿ ಸರ್? ಹೇಳು. ಸರ್, ಅವ್ರು ಇಳಿದು ಒಳಗೆ ಹೋದ್ಮೇಲೆ ಇನ್ನೊಂದು ಟ್ಯಾಕ್ಸಿನಲ್ಲಿ ರೌಡಿ ಸುಬ್ಬ ಬಂದು ಒಳಗೆ ಹೋದ ಸರ್. ರೌಡಿ ಸುಬ್ಬಾನ? ಹೌದು ಸರ್, ಅವನೊಬ್ಬ ದೊಡ್ಡ ರೌಡಿ. ಏನೇ, ನನ್ನ ಏರ್ಪೋರ್ಟ್ ಬಿಡ್ತೀಯ? ಕೊಡ್ತೀನಿ ನಡಿ. ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ನಡಿ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಕ್ಯಾನ್ ಐ ಸಿ ದಿ ಪ್ಯಾಸೆಂಜರ್ ಲಿಸ್ಟ್ ಆಫ್ ಡೇವಿಡ್ ಫಾರೆಸ್ಟ್ ಟುಡೇ? ಐ ನೋ ಯು ಆರ್. ಶ್ಯೂರ್. Sure. Thank you. Get me a seat, Madras. Let me see whether we have a seat. Sure. You're lucky we have the last seat available. Get me. Your name, sir? Anand. Have you any baggage? No. Here's the correct fare. Thank you. Good morning, sir. Good morning. Take a seat, please. It's all right. Take your seat. Thank you, sir. ನನ್ನಿಂದ ಏನಾಗಬೇಕಾಗಿತ್ತು ಸರ್? Yes. ಈತ ನನ್ನ ಭಾವ. ಪ್ರಾಣ ಭಯದಿಂದ ಊರ್ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾನೆ. ಅವನು ಈ ಊರ್ನಲ್ಲಿ ಯಾವ್ದಾದ್ರು ಹೋಟ್ಲಲ್ಲಿ ಇದ್ದಾನೆ ಅಂತ ಕಂಡು ಹಿಡಿಬೇಕಾಗಿತ್ತು. ಓಕೆ ಸರ್. 1177 3344. ಈ ಫೋಟೋದಿಂದ ಕಾಪಿ ಇದೆಯೇನು? ಓ ಶೂರ್. ಈತ ಸುತ್ತಮುತ್ತ ಯಾವ್ದಾದ್ರು ಹೋಟ್ಲ್ ತಂಗಿದಾನ ಅಂತ ಪತ್ತೆ ಹಚ್ಕೊಂಡು ಬನ್ನಿ. ಎಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಮೈ ಡ್ಯೂಟಿ. ಹೊರಗೆ ಬಾರೋ. ಹಳ್ಳಿ ಈಗ ಹಠ ಮಾಡಿ ಉಪವಾಸ ಇದ್ರೆ ಸ್ವಲ್ಪ ಸತ್ತು ಹೋಗ್ತೀಯೋ? ಈ ಹಣಕ್ಕೋಸ್ಕರ ಪ್ರಾಣ ಬಿಡ್ತೀಯೇನೋ? ಅನ್ನ ಮಡಗಿದ್ದೀನಿ, ಬಂದು ಊಟ ಮಾಡು. ಎರಡು ದಿವಸ ಆಯ್ತಲ್ಲ ಊಟ ಮಾಡಿ. ಬೇಕಾದ್ರೆ ನಾನು ಹೊರಗಡೆ ಇರ್ತೀನಿ, ನೀನ್ ಬಾರೋ. ಹಾಳಾರು ನನಗೆ. ಮ್ಯಾನೇಜರ್, ಯಾರು ಮಲ್ಲಿದ್ದಾರೆ? ಇವರು ಇನ್ನೊಬ್ರು 10ನೇ ನಂಬರ್ ರೂಮ್ ನಲ್ಲಿದ್ದಾರೆ. ಇನ್ನೊಬ್ಬರ ಹೆಸರು ಸುಬ್ಬ ಅಂತ ತಾನೇ? ಇನ್ನೊಬ್ಬರ ಅಲ್ಲ, ಟೀನಾ ಅಂತ. ಅವ್ರು ರೂಮ್ ನಲ್ಲಿ ಇದ್ದಾರೆ. ಫೋನ್ ಮಾಡ್ಲೇನು? ಬೇಡ ಬೇಡ.
ಕಂಬಿ ಮುರ್ಕೊಂಡು ಆಚೆ ಹೋಗಿದ್ದಾರೆ. ಅವ್ರು ಇಲ್ಲೇ ಎಲ್ಲೋ ಇರ್ಬೇಕು, ಹುಡ್ಕೋಣ ಬನ್ನಿ. ಮಿಸ್ಟರ್ ಆಂಟೋನಿ, 30,000 ರೂಪಾಯಿಗೆ 10,000 ರೂಪಾಯಿ ಕೊಡ್ತೀನಿ. ಅಷ್ಟ್ ಕಮ್ಮಿ ನಮ್ ಬಾಸ್ ಒಪ್ಕೊಳ್ಳಲ್ಲ. 30,000 ರೂಪಾಯಿ ಮಾರ್ಕೆಟ್ ನಲ್ಲಿ ಪುಷ್ ಮಾಡಿದ್ದಕ್ಕೂ ಅಷ್ಟಾದ್ರೂ ಲಾಭ ಇಲ್ದಿದ್ರೆ ಹೇಗೆ? ನಮ್ ನೋಟ್ಸ್ ಮಾರ್ಕೆಟ್ ನಲ್ಲಿ ಪುಷ್ ಮಾಡೋದು ತುಂಬಾ ಈಸಿ. ಆಗ್ಲೇ 1,00,000 ಪುಷ್ ಮಾಡಿದ್ದೀವಿ. ಒಬ್ರಿಗಾದ್ರೂ ಒಂದ್ ಡೌಟ್ನು ಬಂದಿಲ್ಲ, ಒಂದ್ ಸಲಾನು ಸಿಕ್ಕಾಕೊಂಡಿಲ್ಲ. ಹಾಗಾದ್ರೆ 50-50. ಯಾವ್ದಕ್ಕೂ ಬಾಸ್ ನ ಮೀಟ್ ಮಾಡ್ಬಿಟ್ಟು ಹೇಳ್ತೀನಿ. ಈವ್ನಿಂಗ್ ಹೋಟೆಲ್ ಕಿಸ್ ನಲ್ಲಿ ನನ್ನ ಮೀಟ್. ಫೋನ್ ನಂಬರ್ ತಗೊಳ್ಳಿ. 442364. ಥ್ಯಾಂಕ್ ಯು. ಜಸ್ಟ್ ಮಿನಿಟ್ ಪ್ಲೀಸ್, ಸ್ಪೇಸ್ಮೆಂಟ್ ಅಂತ ತೋರಿಸಿ. ಯಾರು ನೀನು? ನಾನು ಶಂಕರ. ಶಂಕರ ಸೇಡ. ಶಂಕರನ್ ವೇಸ್ಟ್ ಕೊಟ್ಟು ನನಗೆ ಈ ರೂಮಲ್ಲಿ ಇದ್ದವ್ರು ಯಾರು? ಮಿಸ್ಟರ್ ಜಲಾಲುದ್ದೀನ್. ಜಲಾಲುದ್ದೀನ್ ಇರ್ಲಾರ್ದು ಅವರೇ ಶಂಕರನ್ನ To Anthony with love, Mary. Anthony. Four 2364. Hello, operator. Give me 442364. Kiss Hotel. Is there any cabaret? Book a table for me. ಅವನ್ ಬಿಡು. ನೀನ್ ಯಾರು ಅವನ್ನ ಬಿಡೋನಿಕ್ಕೆ? ನಾನು ಅವ್ರ ಅಣ್ಣ. ಅಣ್ಣ? ಏಯ್, ಒಳ್ಳೆ ಮಾತಿನ ಬಿಡ್ತೀಯೋ ಸೊಂಟ ಮುರಿದು ಬಿಡ್ಲು.
ದಡು ತೀಸುಂದ್ರಿ ಯಾವನೋ ರಾಕ್ಷಸನ ನೆಟ್ಟಿಸ್ಕೊಂಡ್ ಬರ್ತಾ ಇದ್ರೆ ಕಾಪಾಡ್ತೀಯ ದಡು ತೀಸುಂದ್ರಿ. ಯಾರ ನೀನು? ನಾನು ಕಾರಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ಬಾಸ್. ನೀನು ಹೇಳ್ಬಿಟ್ಟ ದಡು ತೀಸುಂದ್ರಿ. ಯಾರು ಹೇಳಿ ನಿಮ್ ಕತೆ? ಗೊತ್ತಿಲ್ಲ ಬಾಸ್. ನಾವು ಹೋಟೆಲ್ ರೂಮ್ ನಲ್ಲಿ ಡೀಲ್ ಮಾಡುವಾಗ ಟಾಯ್ಲೆಟ್ ರೂಮ್ ನಲ್ಲಿ ಯಾವ್ಕೊಂಡಿದ್ದ CID ಎಂದು ಸಸ್ಪೆಕ್ಟ್ ಮಾಡಿ ಇಲ್ಲಿ ಹೇಳ್ಕೊಂಡ್ ಬಂದೆ. ನಾಳೆ ಸಂಜೆ ಹೋಟೆಲ್ ಕಿಸ್ ನಲ್ಲಿ ಡೀಲ್ ಕಂಪ್ಲೀಟ್ ಮಾಡ್ಬಿಡು. ಓಕೆ ಬಾಸ್. ಸರಿ, ಯಾರು ನಮ್ ಜೊತೆ ವ್ಯವಹಾರ ಮಾಡಿದ್ರು ಬಾಸ್ ಯಾರು ಅಂತ ಆಗ್ಲಿ, ಈ ಮನೆ ಅಡ್ರೆಸ್ ಆಗ್ಲಿ ಯಾರಿಗೂ ತಿಳಿದಾಗಿ ಎಚ್ಚರಿಕೆ ನಡ್ಕೋಬೇಕು. ಆಂಟೋನಿ knows his job, boss. Hello, Mr. Antony. Hello. How do you do? Oh, fine. ಆಂಟೋನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರ ಯಾವ ವಿಷಯ? ಬಿಸ್ನೆಸ್ ವಿಷಯ. ಯಾವ ಬಿಸ್ನೆಸ್? ಯೂಶುವಲ್ ಬಿಸ್ನೆಸ್. ಆಲ್ರೈಟ್, ಕೂತ್ಕೋ, ಹೋಗ್ತಾ ಮಾತಾಡೋಣ. ಥ್ಯಾಂಕ್ ಯು. What type of business you are interested in? ಗೋಲ್ಡ್ ಅಂಡ್ ಡೈಮಂಡ್. ಲಾಸ್ಟ್ ಇಯರ್ 10 ಲಕ್ಷ ರೂಪಾಯಿ ಟರ್ನ್ ಓವರ್ ಮಾಡಿದ್ದೀನಿ. Is it? ನಿನ್ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಂಡಿದ್ದಿದ್ರೆ ಇಂತ ಅನಾಹುತ ಆಗ್ತಿತ್ತೇನು? ಸದ್ಯದನ್ನೇ ಕೆಲಸ ಮಾಡ್ತಾ ಇದ್ದೀನಿ ಬಾಸ್. ಹಾಗಾದ್ರಿ ನಿನ್ ಲೈಟ್ ರೌಂಡ್ ಕೈ ಹೇಗೋಯ್ತು? ನಮ್ ಪದಾರ್ಥ ಮಿಸ್ ಆಗೋಣ ಅಂದ್ರೆ ಏನರ್ಥ? Excuse me, boss. I am sorry. ದಾವತ್ ಅವ್ರ ಮುಖಕ್ಕೆ ತಣ್ಣೀರ್ ಹಚ್ಚು.